ವೆರಿ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇಲ್ಲಿ ಬಂದಿರೋ ಶಿಕ್ಷಕಿಯರಿಗೆ ನನ್ನ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು ಹು ಹ್ಯಾವ್ ಅಸೆಂಬಲ್ಡ್ ಓವರ್ ಹಿಯರ್. ವಿದ್ಯಾ ದದಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ, ಧನಾತ್ ಧರ್ಮಂ ತತಃ ಸುಖಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾನು ಮೊದಲು ಹೇಳಿದ್ದು ಒಂದು ಸುಭಾಷಿತ. ಆ ಸುಭಾಷಿತ ಏನ್ ಅನ್ನತ್ತಂದ್ರೆ, ಇವಾಗ ಅಕ್ವೈರಿಂಗ್ ನಾಲೆಜ್ ಅಂಡ್ ವಿಸ್ಡಮ್, ಇಟ್ ಹೆಲ್ಪ್ಸ್ ಅ ಪರ್ಸನ್ ಟು ಬಿಕಮ್ ವೆರಿ ಹಂಬಲ್. ಈ ನಾಲೆಜು, ಈ ವಿಸ್ಡಮ್ ಇದ್ರೆ ಆ ಮನುಷ್ಯ ತುಂಬಾ ಹಂಬಲ್ ಆಗಿರ್ತಾರೆ ಅಲ್ವಾ. ಇಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಲೈನ್ಸ್, ರೈಟ್. ಇಟ್ ಹೈಲೈಟ್ಸ್ ದಟ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್. ಎಜುಕೇಶನ್ ಇಂಪಾರ್ಟೆನ್ಸ್ ನ ಬಂದು ಸುಭಾಷಿತ ನಮ್ಗೆ ಹೇಳತ್ತೆ. ಈ ಎಜುಕೇಶನ್ ಮಾತ್ರನೇ, ಈ ಬೈ ಅಕ್ವೈರಿಂಗ್ ನಾಲೆಜ್ ಅ ಪರ್ಸನ್ ಕ್ಯಾರೆಕ್ಟರ್ ಅಂಡ್ ಬಿಹೇವಿಯರ್ ಇಸ್ ಗೆಟಿಂಗ್ ಫ್ರೇಮ್. ಹೇಗ್ ನಡ್ಕೋಬೇಕು, ಹೇಗ್ ನಾವು ನಡಿಬೇಕು, ಆ ನಾಲೆಜ್, ಈ ಎಜುಕೇಶನ್ ಇದ್ರೆ ಮಾತ್ರ ಇದು ಮನುಷ್ಯನ ಜೀವನ ಒಂದ್ ಚೆನ್ನಾಗಿರೋ ಒಂದು ಪಿಕ್ಚರ್ ಆಗಿ ಅದನ್ನ ಪೋರ್ಟ್ರೇ ಮಾಡಬಹುದು. ಸೊ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್, ಅಂಡ್ that too a teacher plays a pivotal role in this aspect. ಟೀಚರ್ನ ರೋಲ್ ತುಂಬಾ ಮುಖ್ಯವಾಗಿದೆ ಅದರಲ್ಲೂ ಅಲ್ವಾ. ಅದಕ್ಕೆ ಗುರುನ ಬ್ರಹ್ಮ ವಿಷ್ಣು ಮಹೇಶ್ವರ, ಇದನ್ನ ಮೂರಕ್ಕೂ ನಾವು ಸಂಬಂಧಿಸ್ತೀವಿ. ಗುರು ಇಸ್ ಕನ್ಸಿಡರ್ಡ್ ಟು ಬಿ ದ ಸೂಪರ್ಲೇಟಿವ್ ಫಾರ್ಮ್. ಸೊ we being the teachers, we play an important role in students life. ನೀವೆಲ್ಲರೂ ನಿಮ್ಮ ತುಂಬಾ ಅದ್ಭುತವಾಗಿ ನೀವು ಮಾಡ್ತಾ ಇದ್ದೀರಾ ಅಲ್ವಾ. ಲೆಟ್ ಮಿ ಇಂಟ್ರೊಡ್ಯೂಸ್ myself Manasa Murthy. I'm from Vidyashakti Karnataka, here to say in today's session, like apart from the usual teaching technique that we follow in our school, ನಮ್ಮ ಸ್ಕೂಲಲ್ಲಿ ಶಾಲೆಗಳಲ್ಲಿ ಬರೀ ಈ ಪಾಠನ ಬೋರ್ಡಲ್ಲಿ ಬರೆದು ಮಕ್ಕಳಿಗೆ ತಿಳಿಸ್ದೆ ಬೇರೆ ಇನ್ನು ಏನಪ್ಪಾ ನಮ್ ಕೈಯಲ್ಲಿ ಮಾಡಕ್ಕಾಗತ್ತೆ, ಬೇರೆ ಏನ್ ಮಾಡಿದ್ರೆ ಅವ್ರ ಮಕ್ಕಳು ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ದಟ್ ದೇ ಅಂಡರ್ಸ್ಟ್ಯಾಂಡ್ ಇನ್ ಅ ವೆರಿ ಸಿಂಪ್ಲೆಸ್ಟ್ ಮ್ಯಾನರ್, ದಟ್ ಟು ಇಂಟರಾಕ್ಟಿವ್ ಅಂಡ್ ಎಂಗೇಜಿಂಗ್. ಇದು ಎರಡು ಇದ್ರೆ ಆ ಕಾನ್ಸೆಪ್ಟ್ ಅನ್ನೋದು ಮಕ್ಳ ಹತ್ರ ಬೇಗ ಹೋಗಿ ಸೇರತ್ತಲ್ವಾ, ಚೆನ್ನಾಗೂ ರಿಜಿಸ್ಟರ್ ಆಗತ್ತೆ. ಎಲ್ಲರೂ ನಾವು ಒಪ್ಕೊಳ್ಳೋದು. ಇದನ್ನ ನಾವೆಲ್ಲರೂ ಒಪ್ಕೊಳ್ತೀವಿ ಅನ್ಸತ್ತೆ ಅಲ್ವಾ. ಮಕ್ಕಳು ನಾವ್ ಹೇಳದ್ನ ಕೇಳ್ಕೊಳ್ತಿದ್ದಾರೆ ಅಂತ ಹೇಳಿದ್ರೇನೆ ಇಟ್ ಗಿವ್ಸ್ ಅಸ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅದು ಅರ್ಥ ಆಗಿದೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಒನ್. ಇದು ನಮ್ಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ, ನಾವು ಪ್ರಶ್ನೆ ಕೇಳಿದವರು ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನ ಸರಿ ಉತ್ತರಿಸಿದ್ದಾರೆ ಅಂದ್ರೆ ಅದು ನಮ್ಗೆ ಗೊತ್ತಾಗತ್ತೆ. ಕೆಲವು ಸಮಯಗಳಲ್ಲಿ ಅವ್ರು ಹೇಳೋದಿಲ್ಲ, ಅದನ್ನ ಇನ್ನು ಬೇರೆ ಯಾವ ರೀತಿಯಲ್ಲಿ ಅವ್ರನ್ನ ಅದನ್ನ ಹೋಗಿ ಸೇರ್ಸ್ಕೋಬಹುದು, ಅದನ್ನ ಹೇಗ್ ನಾವು ಅವ್ರಿಗೆ ಕೊಡ್ಬೋದು ಅಂದ್ರೆ ಈ ಒಂದು ಸಿಮ್ಯುಲೇಷನ್ ಮೂಲಕ. ಅಂದ್ರೆ ಇವಾಗ ಫಿಸಿಕ್ಸು ಕೆಮಿಸ್ಟ್ರಿನೋ ಬಯಾಲಜಿ ಅಂತ ಬರುವಾಗ ನಮ್ಗೆ ಫಿಸಿಕಲ್ ಲ್ಯಾಬ್ ಇದೆ, ಅದ್ರಲ್ಲಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೋದು. ಆದ್ರೆ ಈ ಇಂಗ್ಲಿಷ್ ಅಂತ ಬರುವಾಗ, ಈ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತಿದೀವೋ ಅದನ್ನ ಎಲ್ಲರಿಗೂ ಹೋಗಿ ಸೇರ್ಸ್ಬೇಕಂದ್ರೆ ಬೇರೆ ಹೇಗೆ ಮಕ್ಕಳಿಗೆ ಅದನ್ನ ನಾವು ಕೊಡ್ಬೋದು? ಒಂದು ಆಟದ ರೀತಿ ಮೂಲಕ ಕೊಡ್ಬೋದಾ? ಖಂಡಿತ ಕೊಡ್ಬೋದು. ಅಂದ್ರೆ ಹೇಳಿರೋ ವಿಷಯನ, ಒಂದು ಎಕ್ಸ್ಪ್ಲೇನ್ ಮಾಡಿರೋ ಟಾಪಿಕ್ ನ ಒಂದು ಗೇಮ್ ರೀತಿಯಾಗಿ ಅವ್ರ ಹತ್ರ ಹೋಗಿ ಸೇರಿಸುವಾಗ ಅದು ಇನ್ನೂ ಅವ್ರಿಗೆ ಚೆನ್ನಾಗಿ ನೆನ್ಪಿಟ್ಕೊಳಕ್ ಆಗತ್ತೆ ಅಲ್ವಾ. ದೇರ್ ಇಸ್ ಅ ಪ್ಲಾಟ್ಫಾರ್ಮ್ ಕಾಲ್ಡ್ as ವರ್ಡ್ ವಾಲ್, through which we can make them understand this concept, that is any given topic or a grammar portion for as far as English is concerned, in the simplest manner, so that they'll be playing it and learning simultaneously. Two things are happening parallelly. They are learning it in the form of a game. They are playfully learning. ಆಟ ರೀತಿಯಲ್ಲೇ ಒಂದು ವಿಷಯ ಕಲಿತಿದ್ದಾರೆ ಅಂದ್ರೆ ಆ ವಿಷಯ ಖಂಡಿತ ಅವ್ರಿಗೆ ನೆನಪಲ್ಲಿ ಇಟ್ಕೊಳಕ್ಕಾಗತ್ತೆ. ದೋಸ್ ಪಿಕ್ಚರ್ಸ್ ಗಿವನ್ ಇನ್ ದಿಸ್ ಗೇಮ್ ವಿಲ್ ಡೆಫಿನೆಟ್ಲಿ ಗ್ರಾಪ್ ದಿಯರ್ ಅಟೆನ್ಷನ್. ಅವ್ರ ಗಮನನ ಜಾಸ್ತಿ ಹೆಚ್ಚಾಗಿಸುತ್ತೆ. ಅದು ಮಾತ್ರ ಅಲ್ಲದೆ ಅವ್ರು ಯಾಕೆ ಆ ವಿಷಯನ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ಆ ಗೇಮ್ ಆಟಾಡುವಾಗ್ಲೇನೆ ನಾವ್ ಅದನ್ನ ಹೇಳ್ಕೊಡ್ಬೋದು. ಇಟ್ಸ್ ನಾಟ್ ಓನ್ಲಿ ದಟ್ ವಿ ಆರ್ ಗೋಯಿಂಗ್ ಟು ಪ್ಲೇ ಗೇಮ್. ಹೇಗಂದ್ರೆ ನಾವು ಆ ಕ್ವಿಸ್ ನ ಪ್ಲೇ ಮಾಡ್ಬಿಟ್ಟು ಅವ್ರನ್ನ ಆನ್ಸರ್ ಹೇಳಿ ಅಂತ ಹೇಳೋದು ಮಾತ್ರ ಅಲ್ಲದೆ, ಆ ಗೇಮ್ ಆಟಾಡುವಾಗ ಆ ಕಾನ್ಸೆಪ್ಟ್ನು ನೀವು ಮತ್ತೊಂದ್ಸತಿ ಹೇಳ್ತೀರಾ,
ಅಕಸ್ಮಾತ್ ಸೆಲೆಕ್ಟ್ ಮಾಡಿರೋ ಆನ್ಸರ್ ತಪ್ಪಾಗಿತ್ತಂದ್ರೆ ಯಾಕಪ್ಪ ಆನ್ಸರ್ ಬರ್ತಿಲ್ಲ, ಯಾಕೆ ಆನ್ಸರ್ ತಪ್ಪನ್ನೋದನ್ನು ಹೇಳ್ತೀರಾ. ಇಲ್ಲಿ ಈ ಆನ್ಸರ್ನೇ ನಾವು ಚೂಸ್ ಮಾಡಬೇಕು ಅನ್ನೋದನ್ನು ಹೇಗೆ ನಾವು ಅದನ್ನ ಚೂಸ್ ಮಾಡ್ತಿದೀವಿ ಅಂತಾನು ನೀವು ಹೇಳ್ತೀರಾ. ಸೊ ಸೈಮಲ್ಟೇನಿಯಸ್ಲಿ they are not only learning the concept, they are at the same time understanding it in a playful manner that is going to register in them for a longer period of time. ಮರೆಯೋಕೆ ಸಾಧ್ಯನೇ ಇಲ್ಲ. ಅದನ್ನ ಮನೇಲಿ ಹೋಗಿ ಮತ್ತೆ ಒಂದ್ಸತಿ ಆಟ ಆಡು ನೋಡ್ಬೋದು ಅವರು. ಇನ್ನೊಂದ್ಸತಿ ಆಟ ಆಡಿದಾಗ ಏನಾಗತ್ತೆ, ಅದು ಆ ಕ್ವೆಶನ್ ಏನ್ ಕೇಳಿದ್ರು ಒಂದ್ಸತಿ ಅದು ತಪ್ಪಾಗಿತ್ತಂದ್ರೆ ಮತ್ತೊಂದ್ಸತಿ ಅವ್ರು ಟ್ರೈ ಮಾಡುವಾಗ, ಓ ಇದಕ್ಕೆ ಇದೇ ಆನ್ಸರು, ಈ ತರನೇ ನಾವು ಯೋಚನೆ ಮಾಡ್ಬೇಕು ಅನ್ನೋದು. ನಾನು ಗೇಮ್ ಆಟ ಆಡುವಾಗ ಮಿಸ್ ಇದನ್ನ ಹೇಳಿದ್ರು ಅಂತ ಅವ್ರನ್ನ ರಿಲೇಟ್ ಮಾಡ್ಕೊಳ್ತಾರೆ ಅಲ್ವಾ. ಬಿಟ್ಟು ಅತ್ಲಾಗಿ ಗೊತ್ತೈತಿ ನನ್ನೆಲ್ಲ ಮಳೆ ಬಡ್ದೈತ ಅನ್ನೋದು. ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ. ಏನಾದ್ರೂ ಡೌಟ್ ಇದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಾಸ್ಟ್ ಕೊನೆಯಲ್ಲಿ ನಿಮ್ಗೆ ನಾನು ಟೈಮ್ ಕೊಡ್ತೀನಿ, ನೀವು ನನ್ನ ಹತ್ರ ಡೌಟ್ಸ್ ಇದ್ರೆ ಕೇಳ್ಬೋದು. ರಿಕ್ವೆಸ್ಟಿಂಗ್ ದಿ ಹೋಸ್ಟ್ ಟು put the centers on mute mode. If at all you are having any doubts or query, you can unmute and ask me. Please ensure that you are in mute mode until I complete it. Okay. In between, while I'm playing the game, if you are having any query, you can definitely ask me. I'm here to clarify it. And ಖಂಡಿತ ಹೇಳ್ತೀನಿ. ಸೊ ಇವಾಗ ನಾನು ಏನ್ ಹೇಳ್ತಿದ್ದೆ, ಈ ಸಿಮ್ಯುಲೇಷನ್ ಅಂದ್ರೆ ಗೇಮಿಫಿಕೇಶನ್ ಮೂಲಕ ಆ ಟಾಪಿಕ್ ನ ಇನ್ನೂ ಚೆನ್ನಾಗಿ ಆ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು ಅಂತ ಹೇಳಿದೆ. ಈ ತರ ಮಾಡುವಾಗ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ಕಲಿತಾರೆ. ದಿಲ್ ಬಿ ಲಾಟ್ ಆಫ್ ಇಂಟರಾಕ್ಷನ್ ಅಮಂಗ್ ದಿ ಸ್ಟೂಡೆಂಟ್ಸ್. ಅವ್ರು ನಮ್ಗೆ ರೆಸ್ಪಾಂಡ್ ಮಾಡಿದ್ರೆ ಎಷ್ಟು ಸಂತೋಷವಾಗಿರತ್ತಲ್ಲ. ಇವಾಗ ಒಂದು ಪ್ರಶ್ನೆ ಕೇಳಿದ್ರೆ ಒಂದು ಉತ್ತರ ಹೇಳ್ತಿದಾರೆ ಅಂದ್ರೆ ಅದು ಎಷ್ಟೊಂದು ಸಂತೋಷ ಸಿಗತ್ತೆ. ಸಾಮಾನ್ಯವಾಗಿ ನಾವು ಕ್ಲಾಸಲ್ಲಿ ಹೇಳ್ಕೊಡುವಾಗ ಯಾರು ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಏನ್ ಅನ್ಸತ್ತೆ, ಓ ನಾವು ಸರಿಗ ಅರ್ಥ ಹೇಳ್ಕೊಡ್ಲಿಲ್ವಾ, ಇನ್ನೂ ಬೆಟರ್ ಆಗಿ ನಾವು ಹೇಗ್ ಹೇಳ್ಕೊಡ್ಬೋದು ಅಂತ ಎಲ್ಲ ನಮ್ಗೆ ಅನ್ಸತ್ತೆ ಅಲ್ವಾ. ವಿ ಟ್ರೈಡ್ ಇನ್ ದ ಮ್ಯಾಕ್ಸಿಮಮ್, ವಿ ಪುಟ್ our best efforts so that the kids understand in the simplest manner. And one such tool is this word wall. Okay, you are going to find various templates. ಎಷ್ಟೋ ಟೆಂಪ್ಲೇಟ್ಸ್ ಇರತ್ತೆ. ಅಂದ್ರೆ ಬರೀ ಕ್ವಿಸ್ನ ಮ್ಯಾಮ್ ಅಂತ ನಿಮ್ಗೆ ಡೌಟ್ ಇರ್ಬೋದು. ನೀವೆಲ್ಲರೂ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಲ್ಲ, ಈ ಕ್ವಿಸ್ ಫಾರ್ಮ್ಯಾಟ್ ಅಲ್ಲೇ ಈ ಪ್ರಶ್ನೆಗಳಿರತ್ತಾ ಅಂತ ಅಂದ್ರೆ ಇಲ್ಲ. ಒಂದು ಬಲೂನ್ ಶೂಟ್ ಮಾಡೋ ತರ ಇರತ್ತೆ, ಒಂದು ಅನಗ್ರಾಮ್ ತರ ಇರತ್ತೆ, ಮ್ಯಾಚ್ ಮಾಡೋ ತರ ಇರತ್ತೆ, ಸರಿಯಾಗಿರೋ ಬಾಕ್ಸ್ ನಲ್ಲಿ ಫಿಟ್ ಇನ್ ಮಾಡೋ ತರ ಇರತ್ತೆ. ಬೇರೆ ಬೇರೆ ಟೆಂಪ್ಲೇಟ್ಸ್ ಗಳು ಇದರಲ್ಲಿ ಅವೈಲಬಲ್ ಆಗಿದೆ. ಅದನ್ನ ನೀವು ಉಪಯೋಗಿಸ್ಕೊಬಹುದು. ಒಂದೇ ಆಕ್ಟಿವಿಟಿನ ಬೇರೆ ಬೇರೆ ತರ ನೀವು ಅದನ್ನ ಮಕ್ಕಳಿಗೆ ತೋರಿಸ್ಬೋದು. ಆಯ್ತಾ. ಸೊ ಐ ಸ್ಟಾರ್ಟ್ ಟುಡೇ ಸೆಷನ್ ವಿತ್ ದ ಸೆಂಟೆನ್ಸ್ ಪ್ಯಾಟರ್ನ್. ಈ ಸೆಂಟೆನ್ಸ್ ಪ್ಯಾಟರ್ನ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ, ಫಾರ್ ರೈಟ್ ಫಾರ್ಮೇಶನ್ ಆಫ್ ಅ ಸೆಂಟೆನ್ಸ್, the subjects, verb, object, it has to be placed in a proper position. Then only it gives a complete meaning. ಇದನ್ನ ನಾವು ಮಕ್ಕಳ ಹತ್ರ ಹೇಳಿರ್ತೀವಿ. ಅದನ್ನ ಅವ್ರು ಹೇಗೆ ಐಡೆಂಟಿಫೈ ಮಾಡ್ತಾರೆ, ಇದೇ ಸಬ್ಜೆಕ್ಟ್ ಅಪ್ಪ, ಫಸ್ಟ್ ಸಬ್ಜೆಕ್ಟ್ ಬಂದಿದ್ಯಾ, ವರ್ಬ್ ಬರ್ಬೇಕು, ನೆಕ್ಸ್ಟ್ ಆಬ್ಜೆಕ್ಟ್ ಬರ್ಬೇಕು. ಈ ಆಪ್ಷನ್ಸ್ನೆಲ್ಲ ನಾವು ಕೊಡುವಾಗ ಮತ್ತೆ ಆ ಪಿಕ್ಚರ್ ಅಲ್ಲಿ ಇರೋದನ್ನು ಅವ್ರು ಕೋರಿಲೇಟ್ ಮಾಡ್ತಾ ಆ ಕಾನ್ಸೆಪ್ಟ್ ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಬಹುದು ಅಲ್ವಾ. ಶೆಲ್ ವಿ ಗಿವ್ ಅ ಟ್ರೈ. ನಿಮ್ಮ ಹತ್ರ ನಾನು ಒಂದೇ ಒಂದು ರಿಕ್ವೆಸ್ಟ್ ಇಟ್ಕೊಳ್ಳೋದೇನಂದ್ರೆ, ನೀವೆಲ್ಲರೂ ಸ್ಟೂಡೆಂಟ್ಸ್ ಆಗಿ ನಿಮ್ಮನ್ನ ನೀವು ಭಾವಿಸ್ಕೊಳ್ಳಿ. ನೀವು ನನ್ಗೆ ಕ್ವೆಶನ್ಸ್ ಕೇಳುವಾಗ ಆನ್ಸರ್ನ ಚಾಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿನೂ ನೀವು ನನ್ನ ಹತ್ರ ಹೇಳ್ಬೋದು. ಸರಿನಾ. ಐ ಹೋಪ್ ದರ್ ಇಸ್ ಇಂಟರಾಕ್ಷನ್ ಬಿಟ್ವೀನ್ ಅಸ್. ನಮ್ಮ ಹತ್ರ ಇಂಟರಾಕ್ಷನ್ ಇರತ್ತೆ ಅಂತ ನಾನು ಅನ್ಕೊಳ್ತೀನಿ. ಲೆಟ್ ಮೀ ಸ್ಟಾರ್ಟ್ ಶೇರಿಂಗ್ ದ ಸ್ಕ್ರೀನ್. ಸ್ಕ್ರೀನ್ ವಿಸಿಬಲ್ ಆಗಿದೆಯಾ ಅಂತಾನು ಹೇಳಿ ಪ್ರಾರಂಭದಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಾದ್ಮೇಲೆ. ಐಡೆಂಟಿಫೈ ದ ಸೆಂಟೆನ್ಸ್ ಪ್ಯಾಟರ್ನ್ ಅಂದ್ರೆ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಎಂತಹ ಸೆಂಟೆನ್ಸ್ ಪ್ಯಾಟರ್ನ್ ಗಳೆಲ್ಲ ಓದಿರ್ತಾರೆ, ಅದನ್ನ ನೀವು ತಕ್ಷಣ ರೀಕ್ಯಾಪ್ ಮಾಡ್ಬೋದು. SV ಪ್ಯಾಟರ್ನ್, SVO, SVDO, IO, SVC ಅಂದ್ರೆ ಕಾಂಪ್ಲಿಮೆಂಟ್ ಅಂದ್ರೆ ಏನು, ಅಡ್ಜಂಟ್ ಅಂದ್ರೆ ಏನು, ಅದನ್ನೆಲ್ಲ ನೀವು ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ತೀರಾ. ಅದ್ ಮಾಡಾದ್ಮೇಲೆ ಒಂದೊಂದು ಸೆಂಟೆನ್ಸ್ ಬರತ್ತಲ್ಲ, ಅದಕ್ಕೆ 3 ಆಪ್ಷನ್ ಇರತ್ತೆ. ಪಕ್ಕದಲ್ಲಿ ಒಂದು ರೆಲೆವೆಂಟ್ ಪಿಕ್ಚರು ಇರತ್ತೆ. ಇದಕ್ಕೆ you can give sound as well. There is a music allotted to it so that it is not going to be the sound of the teacher and the student, but there is going to be a sound from the question as well.
It will read out the question. It will read out the question once. He is a carpenter. SV, SVO, SVC. I expect it to be interactive. ನಿಮ್ಗೆ ಗೊತ್ತಿರೋ ಆನ್ಸರ್ಗಳನ್ನ ಆನ್ಸರ್ ತಿಳಿದಿದ್ರೆ ನನಗೆ ನಿಮ್ ಚಾಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು. ಅವನೊಬ್ಬ ಕಾರ್ಪೆಂಟರ್. ಹಿ ಈಸ್ ಅ ಕಾರ್ಪೆಂಟರ್. ಅವನು ಏನಾಗಿದ್ದಾನೆ ಅಂತ ಈ ಸೆಂಟೆನ್ಸ್ ಹೇಳ್ತಿದೆ ಅಂತ ಹೇಳ್ತೀರಾ. ಅಂದ್ರೆ ಆ ವ್ಯಕ್ತಿಯ ಬಗ್ಗೆ ಹೇಳ್ತಿದೆ, ಅದನ್ನ ಸ್ಥಿತಿ ಹೇಳ್ತಿದೆ, ಏನಾಗಿದ್ದಾನೆ ಅವನು ಅಂತಾನೆ ಹೇಳ್ತಿದೆ. ಅಂದ್ರೆ ಈ ಸೆಂಟೆನ್ಸ್ ಪ್ಯಾಟರ್ನ್ ಏನಪ್ಪಾ? ಈ ಸೆಂಟೆನ್ಸ್ ಪ್ಯಾಟರ್ನ್ ಐ ಗಾಟ್ ಅನ್ ಆನ್ಸರ್ ಫ್ರಮ್ ಒನ್ ಆಫ್ ದಿ ಸೆಂಟರ್ ಸೇಯಿಂಗ್ ದಟ್ SVO. It isn't SVO, it is SVC. ಏನಾಗಿದ್ದಾನೆ ಅವನು, ಆ ಕೆಲ್ಸವಾಗದು ಯಾರು Ram sings a song. ಅಂತ ಹೇಳ್ತಿದ್ದಾರೆ ಅಂದ್ರೆ ಅವಾಗ SVO ಅಂತ ಹೇಳ್ತೀವಿ. ಈ ತರ ನಾವು ಆ ಮಕ್ಳ ಹತ್ರ ಹೇಳ್ಬೋದು ಅಲ್ವಾ? ರಾಮ್ ಸಿಂಗ್ಸ್ ಅ ಸಾಂಗ್. ರಾಮ್ ಒಂದ್ ಹಾಡನ್ನ ಹಾಡ್ತಿದ್ದಾನೆ. ಏನ್ ಮಾಡ್ತಿದ್ದಾನೆ? ಏನ್ ಹಾಡ್ತಿದ್ದಾನೆ? ಒಂದ್ ಹಾಡನ್ನ ಹಾಡ್ತಿದ್ದಾನೆ. ಏನ್ ಹಾಡ್ತಿದ್ದಾನೆ? ಒಂದ್ ಹಾಡನ್ನ ಹಾಡ್ತಿದ್ದಾನೆ. ಗೆಟಿಂಗ್ ಲಾಟ್ ಆಫ್ ರೆಸ್ಪಾನ್ಸಸ್ ಫ್ರಮ್ ದಿ ಟೀಚರ್ಸ್. ವೆರಿ ಹ್ಯಾಪಿ. ಈ ತರಾನೇ ಇಂಟರಾಕ್ಟಿವ್ ಆಗಿಯೇ ಇರಲಿ. SVO ವೆರಿ ಗುಡ್, ಸೂಪರ್. Priya buys a dress. ಪ್ರಿಯಾ ಬೈಸ್ ಅಡ್ರೆಸ್. ನಿಮ್ಗೆ ಕೇಳಿಸಿರತ್ತ ಅನ್ಸತ್ತೆ. ಆ ಕ್ವೆಶನ್ ಅದನ್ನೇ ಓದತ್ತೆ ಒಂದ್ಸತಿ. ನೀವು ನಿಮ್ ಯು ಕ್ಯಾನ್ ಆಲ್ಸೋ ರೀಡ್ ಔಟ್ ದ ಕ್ವೆಶನ್ ಒನ್ಸ್ ಆನ್ ಬಿಹಾಫ್ ಆಫ್ ಫಾರ್ ದಿ ಸ್ಟೂಡೆಂಟ್ಸ್. ಪ್ರಿಯಾ ಏನ್ ತಗೊಳ್ತಾಳೆ ಮಕ್ಳೇ? ಪ್ರಿಯಾ ಒಂದ್ ಡ್ರೆಸ್ ನ ತಗೊಳ್ತಾಳೆ, ಬಟ್ಟೆನ ತಗೊಳ್ತಾಳೆ. ಅಂದ್ರೆ ಈಗ ಸೆಂಟೆನ್ಸ್ ಅಲ್ಲಿ ನೀವಾಗ ಏನ್ ಅಂತೀರಾ? ಆ ಸಬ್ಜೆಕ್ಟ್ ಇದೆ, ಆ ವ್ಯಕ್ತಿಯ ಬಗ್ಗೆ ಹೇಳಿದ್ದಾರೆ, ಆ ವ್ಯಕ್ತಿ ಏನ್ ಮಾಡ್ತಿದ್ದಾನೆ? ತಗೊಳ್ತಿದ್ದಾನೆ. ಅಂದ್ರೆ ಈಗ ಕ್ರಿಯಾಪದನೂ ಇದೆ. ಏನನ್ನ ತಗೊಳ್ತಿದ್ದಾನೆ? ಒಂದು ವಸ್ತು. ಆ ವಸ್ತು ಏನು? ಆ ಡ್ರೆಸ್ ಅಂತ ಹೇಳ್ತೀರಾ. ಅವಾಗ ಅವ್ರು ರಿಲೇಟ್ ಮಾಡ್ಕೊಳ್ತಾರಲ್ವಾ? ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಹೇಳುವಾಗ ಅವ್ರು ಖಂಡಿತ ಸರಿಗಿರೋ ಆಪ್ಷನ್ ನ ಕಂಡುಹಿಡಿದೇ ಹಿಡಿತಾರೆ ಅಲ್ವಾ? ಸೂಪರ್, My father is reading the ಸೂಪರ್, newspaper. ಸೂಪರ್, ವೆರಿ ನೈಸ್. ಮೈ ಫಾದರ್ ಇಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ನಮ್ಮ ಅಪ್ಪ ನ್ಯೂಸ್ ಪೇಪರ್ ನ ಓದ್ತಾ ಇದ್ದಾರೆ. ಅಪ್ಪ ನ್ಯೂಸ್ ಪೇಪರ್ ನ ಓದ್ತಾ ಇದ್ದಾರೆ. ಅಪ್ಪ ಏನ್ ಮಾಡ್ತಿದ್ದಾರೆ? ಓದ್ತಿದ್ದಾರೆ. ಅಪ್ಪ ಅನ್ನೋದು ಇಲ್ಲಿ ವ್ಯಕ್ತಿ. ಯಾರ ಬಗ್ಗೆ ನಾವು ಮಾತಾಡ್ತಿದೀವಿ ಅನ್ನೋದನ್ನ ವ್ಯಕ್ತಿ ಅಂತ ಕರಿತೀವಿ. ಇದನ್ನ ನೀವು ಫಸ್ಟ್ ಫ್ಯೂ ಸೆಂಟೆನ್ಸ್ ನ ನೀವು ಓದುವಾಗ ಅವ್ರಿಗೆ ತಿರ್ಗಾ ರಿಜಿಸ್ಟರ್ ಆಗತ್ತೆ. ಸಬ್ಜೆಕ್ಟ್ ಬಗ್ಗೆ ಹೇಳ್ತಿದ್ದಾರೆ, ವರ್ಬ್ ಅಂತ ಹೇಳ್ತಿದ್ದಾರೆ, ಆಬ್ಜೆಕ್ಟ್ ಬಗ್ಗೆ ಹೇಳ್ತಿದಾರಾ, ಇಲ್ಲಾಂದ್ರೆ ಕಾಂಪ್ಲಿಮೆಂಟ್ ಬಗ್ಗೆ ಹೇಳ್ತಿದಾರಾ, ಇದೆಲ್ಲ ಕ್ವೆಶನ್ ಕೇಳ್ತಾ ಅವ್ರಿಗೆ ಐಡೆಂಟಿಫೈ ಮಾಡಕ್ಕೆ ಸಾಧ್ಯ ಆಗತ್ತೆ. ಇದನ್ನ ನಾನ್ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಈ ತರ ನೀವು ಅದನ್ನ ಉಪಯೋಗಿಸುವಾಗ ಅವ್ರಿಗೆ ಅದು ಆ ಕಾನ್ಸೆಪ್ಟ್ ಅನ್ನೋದು ರಿಜಿಸ್ಟರ್ ಮಾಡ್ತಿದ್ದೀರಾ ಅಂತಾನು ತಿಳಿಯುತ್ತೆ. ಇಟ್ಸ್ ನಾಟ್ ಜಸ್ಟ್ ಗೋಯಿಂಗ್ ಟು ಬಿ ಮೊನೋಟನಸ್ಲಿ ರೀಡಿಂಗ್ ದಿ ಕ್ವೆಶನ್, ಬಟ್ ಯು ಆರ್ ಎಕ್ಸ್ಪ್ಲೈನಿಂಗ್ ದೆಮ್ ವಾಟ್ ಯು ಆರ್ ಟ್ರೈಂಗ್ ಟು ಟೆಲ್. ಇದ್ರಲ್ಲಿ ನೀವು ಏನೆಲ್ಲ ಐಡೆಂಟಿಫೈ ಮಾಡ್ತಿದ್ದೀರಾ ಅಂದ್ರೆ, ಆ ವ್ಯಕ್ತಿನ ಐಡೆಂಟಿಫೈ ಮಾಡ್ತಿದ್ದೀರಾ, ಆ ಕ್ರಿಯಾಪದನ ಐಡೆಂಟಿಫೈ ಮಾಡ್ತಿದ್ದೀರಾ, ಏನನ್ನ ಓದ್ತಿದ್ದಾನೆ ಅನ್ನೋದನ್ನ ಹೇಳ್ತೀರಾ. ಅಂದ್ರೆ ಇದು ಯಾವ ಪ್ಯಾಟರ್ನ್ ಅಲ್ಲಿ ಇದೆ ಮ್ಯಾಮ್? ಏನನ್ನು ಓದ್ತಿದ್ದಾನೆ? ನ್ಯೂಸ್ ಪೇಪರ್ ಅನ್ನ ಅಪ್ಪ ಓದ್ತಿದ್ದಾರೆ. ಐಮ್ ಸಾರಿ, SVO ಅಂತ ಜಾಸ್ತಿ ಸೆಂಟೆನ್ಸ್ ಇಂದ ನನಗೆ ಆನ್ಸರ್ ಬಂದಿದೆ. ವೆರಿ ಗುಡ್, ದ ಆನ್ಸರ್ ಚೋಸನ್ ಇಸ್ ರೈಟ್. Prajan is ಸೂಪರ್. tall. ಇದೇ ಇಂಟರಾಕ್ಷನ್ ಇರ್ಲಿ. ಪ್ರಜನ್ ಇಸ್ ಟಾಲ್. ಪ್ರಜನ್ ಹೆಂಗಿದ್ದಾನೆ? ಉದ್ದವಾಗಿದ್ದಾನೆ. ಏನ್ ಮಾಡ್ತಿದ್ದಾನೆ? ಆ ಕೆಲ್ಸವಾದದ್ದು ಯಾರಿಗಾದ್ರೂ ಹೋಗಿ ಸೇರ್ತಿದ್ಯಾ ಅಂತ ಈ ಸೆಂಟೆನ್ಸ್ ಇದೆಯಾ ಮಕ್ಳೇ ಅಂತ ಕೇಳ್ತೀರಾ. ಇಲ್ಲ, ಪ್ರಜನ್ ಬಗ್ಗೆ ಹೇಳ್ತಿದ್ದಾರೆ. ಪ್ರಜನ್ ಹೆಂಗಿದ್ದಾನೆ? ಪ್ರಜನ್ ಉದ್ದವಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಪ್ರಜನಿಸ್ ಅಂತ ಹೇಳಿದ್ರೆ ಆ ಸೆಂಟೆನ್ಸ್ ಪೂರ್ತಿಯಾಗಿ ಅರ್ಥ ಕೊಡತ್ತಾ ಅಂತ ಕೇಳ್ತೀರಾ. ಅವ್ರ ಅರ್ಥ ಆಗಲ್ಲ ಮಿಸ್, ಪ್ರಜನ್ ಏನ್ ಮಾಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಅವಾಗ ಆ ಪದ, ಆ ಟಾಲ್ ಅನ್ನೋದು ಅವನ್ ಹೆಂಗಿದಾನೆ ಅಂತ ಹೇಳ್ತಿದೆ. ಇಟ್ ಈಸ್ ಕಂಪ್ಲೀಟಿಂಗ್ ದಿ ಸೆಂಟೆನ್ಸ್ ಅಂತ ಹೇಳಿ ನೀವಾಗ ಆ ಸೆಂಟೆನ್ಸ್ ಏನಂತೀರಾ? ಮಕ್ಳು ಖಂಡಿತ ಕಂಡಿಡ್ದಿರ್ತಾರೆ. ನೀವು ಕಂಡಿಡ್ದಿದ್ದೀರಾ. ಸೂಪರ್. SVC ಅನ್ನೋದು ಸರಿಯಾಗಿರೋ ಆಪ್ಷನ್. ವೆರಿ ನೈಸ್. The moon shines. ದ ಮೂನ್ ಶೈನ್ಸ್ ಅಂತ ಕೊಟ್ಟಿದ್ದೀನಿ. ದ ಮೂನ್ ಶೈನ್ಸ್ ಅನ್ನೋ ಕ್ವಶನ್ಗೆ SV ಪ್ಯಾಟರ್ನ್, SVO, SVC ಅಂತಿದೆ. ಇಲ್ಲಿ ನಾವ್ ಏನ್ ಚೂಸ್ ಮಾಡ್ತೀವಿ? ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ. ಆ ಪಿಕ್ಚರ್ ತಕ್ಕಂತ ಒಂದು ಕ್ವೆಶನ್ ಇದೆ, 3 ಆಪ್ಷನ್ ಇದೆ ಅಲ್ವಾ? ಮೂನ್ ಶೈನ್ಸ್ ಅಂತಿದೆ. ಏನ್ ಬಗ್ಗೆ ನಾವು ಮಾತಾಡ್ತಿದೀವಿ? ಆ ಚಂದ ಬಗ್ಗೆ ಮಾತಾಡ್ತಿದೀವಿ. ಅದು ಏನ್ ಮಾಡ್ತಿದೆ? ಇಟ್ ಇಸ್ ಶೈನಿಂಗ್. SV, ಸೂಪರ್. She feels tired. ಅವಳಿಗೆ ತುಂಬಾ ಟಯರ್ಡ್ ಆಗಿ ಅನ್ಸ್ತಿದೆ. ಶಿ ಫೀಲ್ಸ್ ಟಯರ್ಡ್. ಅವಳಿಗೆ ಏನಂತ ಅನ್ಸ್ತಿದೆ? ಶಿ ಫೀಲ್ಸ್ ಟಯರ್ಡ್. ಶಿ ಫೀಲ್ಸ್ ಈ ತರ ಕೇಳಿದ್ರೆ ಅವಳಿಗೆ ಏನ್ ಅನ್ಸ್ತಿದೆ ಅಂತ ಕೇಳ್ತೀರಾ.
ಏನ್ ಅನ್ನಿಸ್ತಿದೆ ಅಂತ ಮಕ್ಳ ಹತ್ರ ತಿರ್ಗಾ ಕೇಳುವಾಗ ಅವ್ರಿಗೆ ಯೋಚನೆ ಬರುತ್ತೆ. ಅಂದ್ರೆ ಈ ಸೆಂಟೆನ್ಸ್ ನಲ್ಲಿ ಸಬ್ಜೆಕ್ಟ್ ವರ್ಬ್ ಮಾತ್ರ ಇಲ್ಲ, ಬೇರೆ ಏನೋ ಇದೆ, ಅದ್ ಕಾರಣಕ್ಕೋಸ್ಕರ ತಾನೇ ಮಿಸ್ ಕೇಳ್ತಿದಾರ ಅಂತ ಅಂದ್ಕೊಳ್ತಾರೆ. ಆಬ್ಜೆಕ್ಟ್ ಅಂತ ಅನ್ಕೊಬೋದಾ ಮಕ್ಳೇ ಅಂತ ಕೇಳ್ತೀರಾ. ಆಬ್ಜೆಕ್ಟ್ ಅಂದ್ರೆ ಆ ಆಕ್ಷನ್ ಆಗಿರೋದು ಯಾರನ್ನ ಹೋಗಿ ಸೇರ್ತಿದೆ ಅಂತ ಯೋಚನೆ ಮಾಡ್ತಾರೆ. ಆ ತರ ಇದೆಯಾ? ಇಲ್ಲ. ಏನ್ ಅನ್ನಿಸ್ತಿದೆ ಅವಳಿಗೆ ಟಯರ್ಡ್ ಆಗಿ ಅನ್ನಿಸ್ತಿದೆ. ಅಂದ್ರೆ ಇಲ್ಲಿ SVC ಅನ್ನೋದು ಕರೆಕ್ಟ್ ಆಗಿರೋ ಪ್ಯಾಟರ್ನ್. ಸೂಪರ್, ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಮೀ The ದಿ bell ಕ್ವಶನ್. rang. ವೆರಿ ನೈಸ್. ನಿಮ್ಮ ಇಂಟ್ರಾಕ್ಷನ್ ನನಗೆ ತುಂಬಾ ಮೋಟಿವೇಶನ್ ಕೊಡ್ತಿದೆ. ದ ಬೆಲ್ ರ್ಯಾಂಗ್, ಬೆಲ್ ಹೊಡಿತು. ಸ್ಕೂಲ್ ಮಕ್ಕಳು ತುಂಬಾ ಸಂತೋಷ ಪಡ್ತಾರಲ್ಲ ಈ ಸೆಂಟೆನ್ಸ್ ಕೇಳಿದ ತಕ್ಷಣನೇ, ಅಲ್ವಾ? ನಾವೆಲ್ಲರೂ ನೋಡಿರ್ತೀವಿ ಸ್ಕೂಲಲ್ಲಿ ಮಕ್ಕಳು ಬೆಲ್ ಹೊಡೆದಿದ ತಕ್ಷಣ ಯಾವಾಗಪ್ಪ ಮನೆಗೆ ಹೋಗ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ದ ಬೆಲ್ ರ್ಯಾಂಗ್ ಅಂದ್ರೆ ಏನ್ ಹೊಡಿತು? ಬೆಲ್ ಹೊಡಿತು. ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ? ಬೆಲ್ ಮಕ್ಕಳೇ, ಅಲ್ವಾ? ಬೆಲ್ ಏನ್ ಮಾಡ್ತು? ಹೊಡಿತು. ಅಂದ್ರೆ ಸಬ್ಜೆಕ್ಟು ವರ್ಬು. ಸೂಪರ್, ವೆರಿ ನೈಸ್. My sister made cakes. ನನ್ ತಂಗಿ ಕೇಕ್ ನ ಮಾಡಿದ್ಲು. ಯಾರ ಬಗ್ಗೆ ಮಾತಾಡ್ತಿದೀವಿ ಮಕ್ಳೇ? ನಾನು ಇಲ್ಲಿ ಮಕ್ಳೇ ಅಂತ ಹೇಳ್ತಿದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನೀವ್ ಈ ತರ ಮಕ್ಳ ಹತ್ರ ಕೇಳುವಾಗ ಹೇಳ್ತೀರಾ, ಅಲ್ವಾ? ಇದನ್ನ ಹೇಳ್ಕೊಡ್ತಾ ಇದಾರೆ. ಮಿಸ್ ಸಿಸ್ಟರ್ ಮೇಡ್ ಕೇಕ್ಸ್. ಇವಾಗ ನೀವೇನಂತೀರಾ? ಅಲ್ಲ ಸರ್, ಇವ್ರು ಮಾಡ್ತಿದಾರಲ್ಲ, ಮಕ್ಳೇ 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 ಅಂತ ಮಾಡ್ತಾ ಇದಾರೆ ಇವ್ರು. ನಾನ್ ಯಾಕೆ ಆ ತರ ಮಾತಾಡ್ತಿದೀನಿ ಅಂದ್ರೆ ನೀವ್ ಆ ಅದಕ್ಕೆ ತರ ಕೇಳ್ತಿದೀನಿ ನಾನು. ಉಪಯೋಗಿಸ್ತೀರಾ. ಮಕ್ಳೇ ನೋಡ್ತಾ ಇದ್ದೀರಾ? ಮಕ್ಳೇ ಏನ್ ಹೇಳಿ? ಹಾ, ಸಬ್ಜೆಕ್ಟ್ ವರ್ಬು ಅಂತಿದ್ದಾರೆ. ಈ ತರ ನೀವು ಉಪಯೋಗಿಸ್ತೀರಾ, ನಿಮ್ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತೀರಾ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಿರೋದು. ಇವಾಗ ನೀವೆಲ್ಲರೂ ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಿದ್ದೀರಾ ಅಂತ ಭಾವಿಸ್ಕೊಳ್ಳಿ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ಆ ಕಾರಣಕ್ಕೋಸ್ಕರ ಡೋಂಟ್ ಮಿಸ್ಟೇಕ್ ಮೀ. ಈ ಒಂದು ಇಂಟ್ರಾಕ್ಷನ್ ಇರ್ಬೇಕು ಅನ್ನೋ ಕಾರಣಕ್ಕಾಗಿನೇ ನಾನು ಈ ತರ ಹೇಳ್ತಿರೋದು. ಮೈ ಸಿಸ್ಟರ್ ಮೇಡ್ ಕೇಕ್ಸ್. ನನ್ನ ತಂಗಿ ಕೇಕ್ ನ ಮಾಡಿದ್ಲು. ನನ್ನ ತಂಗಿ ಏನ್ ಮಾಡಿದ್ಲು? ಟೀಚರ್ಗೆ ಕೇಕ್ ಅನ್ನು ನಾವು ಮಾಡಿದ್ಲು. ನಾವು ಇವ್ರಿಗೆ ಮಕ್ಳಂತ ಇವ್ರ ತರನೇ ನಾವು ಹೋಗಿ ಮಕ್ಳೇ 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 ಅಂದ್ರೆ ಅರ್ಚನನ್ ತರ ಕರ್ಕೊಬರ್ತಾರೆ ಎಲ್ಲರೂ. ಸೂಪರ್, ಸರಿ ಕಂಡುಹಿಡಿದಿದ್ದೀರಾ. Birds fly. ಬರ್ಡ್ಸ್ ಫ್ಲೈ. ಯಾವ್ದು ಹಾರತ್ತೆ? ಹಕ್ಕಿಗಳು ಹಾರತ್ತೆ. ಬರ್ಡ್ಸ್ ಫ್ಲೈ. ಈಸಿಯಾಗಿ ಕಂಡುಹಿಡಿದೀರಾ ಅಲ್ವಾ? ಸೂಪರ್. ಸಬ್ಜೆಕ್ಟ್ ವರ್ಬ್ ಪ್ಯಾಟರ್ನ್ ಅಲ್ಲಿ ಇದೆ. ಇದೇನ್ Mother ಮ್ಯಾಮ್ became a ಎಲ್ಲಾ scientist. ಕ್ವಶನ್ಸ್ ಇದೇ ಪ್ಯಾಟರ್ನ್ ಅಲ್ಲಿ ಇರತ್ತಾ ಅಂತಂದ್ರೆ, ಇನ್ನು ಕೆಲವು ಕ್ವಶನ್ ಮುಗ್ದಾದ್ಮೇಲೆ ನಿಮ್ಗೆ ತಿಳಿಯುತ್ತೆ. ಬೇರೆ ಬೇರೆ 90 ಟೆಂಪ್ಲೇಟ್ ಅಲ್ಲಿ ನಿಮಿಷ ಬೇರೆ ಅಂತ. ಯಾವ ತರ ಎಲ್ಲ ಕೇಳ್ಬೋದು. ದಯವಿಟ್ಟು ನಿಮ್ಗೆ ಡೌಟ್ ಇದ್ರೆ ಮಾತ್ರ ಅನ್ಮ್ಯೂಟ್ ಮೋಡಲ್ಲಿ ಇರಿ. ಆ ಅದು ಬಿಟ್ರೆ ಪ್ಲೀಸ್ ಬಿ ಇನ್ ಮ್ಯೂಟ್ ಮೋಡ್ ಸೊ ದಟ್ ಇಟ್ ಡಸಂಟ್ ಡಿಸ್ಟರ್ಬ್ ಅದರ್ಸ್. ಮುತ್ತುವೇಲ್ ಬಿಕೇಮ್ ಅ ಸೈಂಟಿಸ್ಟ್. ಮುತ್ತುವೇಲ್ ಏನಾದ? ಒಬ್ಬ ಸೈಂಟಿಸ್ಟ್ ಆದ. ಮುತ್ತುವೇಲ್ ಬಿಕೇಮ್ ಅ ಸೈಂಟಿಸ್ಟ್. ಮುತ್ತುವೇಲ್ ಏನ್ ಆದ? ಅವನು ಸೈಂಟಿಸ್ಟ್ ಆದ. ವಾಟ್ ಹಿ ಬಿಕಮ್ಸ್? ಹಿ ಬಿಕೇಮ್ ಅ ಸೈಂಟಿಸ್ಟ್. ಸೂಪರ್, ಸರಿ ಕಂಡುಹಿಡಿದಿದ್ದೀರಾ. Is writing a poem. ಏನಾದ ಅಂತ ಕೇಳ್ತಿರೋದು. ಆ ಕೆಲ್ಸವಾದದ್ದು ಏನನ್ನ ಹೋಗಿ ಸೇರ್ತಿದೆ ಅಂತ ಕೇಳ್ತಿಲ್ಲ ಇಲ್ಲಿ. ಶಿ ಸಿಂಗ್ಸ್ ಬ್ಯೂಟಿಫುಲಿ. ಅವಳು ಹೆಂಗ್ ಹಾಡ್ತಿದ್ದಾಳೆ? ತುಂಬಾ ಚೆನ್ನಾಗಿ ಹಾಡ್ತಿದ್ದಾಳೆ. ಹೇಗ್ ಹಾಡ್ತಿದ್ದಾಳೆ? ಹೇಗೆ, ಹೆಂಗೆ, ಯಾಕೆ, ಇಂತಹ ಪ್ರಶ್ನೆಗಳನ್ನ ಕೇಳುವಾಗ ಆ ಸೆಂಟೆನ್ಸ್ ನಲ್ಲಿ ಏನಿದೆ ಮಕ್ಳೇ ಅಂತ ಕೇಳ್ತೀರಾ ಅಲ್ವಾ? ಅವಾಗ ಅವ್ರಿಗೆ ಖಂಡಿತ ಅಲ್ಲ ಅಡ್ಜಂಕ್ಟ್ ಬಗ್ಗೆ ಮಾತಾಡ್ತಿದೀವಿ ಅನ್ನೋದು ಗೊತ್ತಾಗತ್ತೆ. ಅವಾಗ ನೀವೇನ್ ಮಾಡ್ತೀರಾ? ಆ ಅಡ್ಜಂಕ್ಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ ಮಕ್ಕಳು ಅಂತಾನೋ ಗೊತ್ತಾಗತ್ತೆ. SVA. SVA ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಡ್ಜಂಕ್ಟ್. ಈ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ಗೊತ್ತಾಗತ್ತೆ. ದ ಟೀಚರ್ ಸ್ಪೋಕ್ ಕ್ಲಿಯರ್ಲಿ. ಶಿಕ್ಷಕ ತುಂಬಾ ಕ್ಲಿಯರ್ ಆಗಿ ಮಾತಾಡಿದ್ರು. ಶಿಕ್ಷಕನೋ ಶಿಕ್ಷಕಿನೋ ತುಂಬಾ ಕ್ಲಿಯರ್ ಆಗಿ ಮಾತಾಡಿದ್ರು. ಹೇಗ್ ಮಾತಾಡಿದ್ರು? ತುಂಬಾ ಕ್ಲಿಯರ್ ಆಗಿ ಮಾತಾಡಿದ್ರು. ಹೇಗ್ ಮಾತಾಡಿದ್ರು? ಹೌ, ಹೇಗೆ. ಈ ಹೌ ಅನ್ನೋ ಪ್ರಶ್ನೆ ಬರ್ತಿದೆ ಮಕ್ಳಿಗೆ ಅಂತ ಹೇಳ್ತೀರಾ. ಅಂದ್ರೆ ಇವಾಗ ಗೊತ್ತಾಗತ್ತೆ ಹೇಗೆ, ಹೆಂಗೆ, ಯಾಕೆ, ಇಂತಹ ಪ್ರಶ್ನೆಗಳೆಲ್ಲ ಬರುವಾಗ ಅಡ್ಜಂಕ್ಟ್ ಬಗ್ಗೆ ಮಾತಾಡ್ತಿದೀವಿ ಅಂತ ನೀವ್ ಹೇಳ್ತೀರಾ ಅಲ್ವಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸರಿಗೆ ಆನ್ಸರ್ ಮಾಡಿದ್ದೀರಾ. ಇವಾಗ ಇದು ಒಂದು ಟೆಂಪ್ಲೇಟ್ ಅಲ್ಲಿ ನಾವು ನೋಡಿದ್ವಿ ಅಲ್ವಾ? ಈ ಒಂದು ಟೆಂಪ್ಲೇಟ್ ನಲ್ಲಿ ಈ ಕ್ವಿಸ್ ರೀತಿಯಾಗಿ ಕೇಳಿದ್ರೆ ಅವ್ರು ಹೇಗ್ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಈ ಪ್ರಶ್ನೆನ್ ಮಾತ್ರ ನೀವು ಕೇಳ್ತಿಲ್ಲ. ಈ ಪ್ರಶ್ನೆ ಕೇಳುವಾಗ್ಲೇನೆ ಮಧ್ಯದಲ್ಲಿ ಆ ಕಾನ್ಸೆಪ್ಟ್ ನೀವು ಹೇಳ್ತಿದ್ದೀರಾ. ಆ ಆನ್ಸರ್ ನ ಯಾಕೆ ಚೂಸ್ ಮಾಡ್ಬೇಕಂತಾನು ನೀವು ಹೇಳ್ತಿದ್ದೀರಾ.
ಅಲ್ವಾ? ನೀವು ನಾನು ಹೇಳೋದು ಒಪ್ಕೊಳ್ತೀರಾ ಅಂತ ಅನ್ಸ್ಕೊಳ್ತೀನಿ. ಇದು ಬೇರೆ ಟೆಂಪ್ಲೇಟ್ ಅಲ್ಲಿ ಬಂದ್ರೆ ಹೇಗಿರತ್ತೆ, ಬೇರೆ ಯಾವ ತರ ಕೇಳ್ಬೋದು ಅಂತ ಯಾರಿಗಾದ್ರೂ ಒಂದು ಡೌಟ್ ಇರ್ಬೋದು. ಆ ತರ ಮಿಕ್ಕಿದಿರೋ ಆಕ್ಟಿವಿಟೀಸ್ ನಾವು ನೋಡೋಣ. ಓಕೆ, ಸೊ ಈ ಟೆಂಪ್ಲೇಟ್ ನ ನೋಡಿ. ಈ ಟೆಂಪ್ಲೇಟ್ ಅಲ್ಲಿ ನೋಡಿದ್ರೆ ಎಷ್ಟೋ ಪಿಕ್ಚರ್ಸ್ ಕೊಟ್ಬಿಟ್ಟಿದ್ದಾರೆ ಎಡಗಡೆಯಲ್ಲಿ. ನಾವು ಬಲ್ಗಡೆಯಲ್ಲಿ ಅದನ್ನ ಕಾಮನ್ ನೌನಾಗೂ ಪ್ರಾಪರ್ ನೌನಾಗೂ ನಾವು ಕ್ಯಾಟಗರೈಸ್ ಮಾಡ್ಬೇಕು ಅಷ್ಟೇ. ಅಂದ್ರೆ ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿಯ ಹೆಸರು, ಅಲ್ಲಂದ್ರೆ ಒಂದು ಊರಿನ ಹೆಸರು ನಾವು ಹೇಳುವಾಗ ಅದನ್ನ ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಅದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರತ್ತೆ ಅಂತೆಲ್ಲ ನೀವು ಹೇಳ್ತೀರಾ. ಸೊ ಇದೆಲ್ಲ ಹೇಳುವಾಗ ಅವ್ರಿಗೆ ಏನಾಗತ್ತೆ, ಓ ಹೌದಾ, ಹಂಗಂದ್ರೆ ಈ ಆಪ್ಷನ್ಸ್ ಅಲ್ಲಿ ನಾನು ಯಾವ್ದೆಲ್ಲ ಚೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಡತ್ತೆ. ಅವ್ರು ಸರಿಯಾಗಿರೋ ಆಪ್ಷನ್ಸ್ ನ ಚೂಸ್ ಮಾಡ್ತಾರೆ. ಯಾಕಂದ್ರೆ ನೀವು ಪ್ರಾರಂಭದಲ್ಲಿ ಏನಂತ, ಆ ವಿಷಯ ಏನಂತಾನು ನೀವು ಹೇಳ್ತಿದ್ದೀರಾ. ಇಲ್ಲದೆ ನೀವು ಅವ್ರನ್ನ ಗೇಮ್ನೇ ಆಟ ಆಡ್ಬಿಟ್ಟು ಅದಾದ್ಮೇಲೆ ಕೊನೆಯಲ್ಲಿ ಹೇಳೋಂಗಿದ್ರು ಪರವಾಗಿಲ್ಲ. ಇಟ್ ಈಸ್ ಯೋರ್ ಡಿಸಿಷನ್ ದಟ್ ಹೌ ಯು ವಾಂಟ್ ಟು ಟೀಚ್ ದಿ ಕಿಡ್ಸ್. ಅಂದ್ರೆ ಈ ಕಾನ್ಸೆಪ್ಟ್ ನ ನೀವು ಹೇಳ್ಕೊಟ್ಟಾದ್ಮೇಲೆ ಈ ಗೇಮ್ ಆಟ ಆಡೋ ತರನಾ, ಇಲ್ಲಾಂದ್ರೆ ಗೇಮ್ ಆಟ ಆದ್ಮೇಲೆ ಇಲ್ಲ ಮಕ್ಳೇ ಇಲ್ಲಿ ಪ್ರಾಪರ್ ನೌನ್ ಬರಲ್ಲ, ಇದರಲ್ಲಿ ಕಾಮನ್ ನೌನ್ ಇಲ್ಲಿ ಬರ್ಬೇಕು, ಯಾಕೆ ಬರ್ಬೇಕು ಅನ್ನೋದನ್ನ ನೀವು ಆ ತರಾನು ಎಕ್ಸ್ಪ್ಲೇನ್ ಮಾಡುವ. ಅಂದ್ರೆ ಆ ಕಾನ್ಸೆಪ್ಟ್ ಆಗಿರೋದು ತುಂಬಾ ಚೆನ್ನಾಗಿ ಅವ್ರಿಗೆ ಹೋಗಿ ಸೇರತ್ತೆ ಅಲ್ವಾ? ಇವಾಗ ನಾವು ಫಸ್ಟ್ ಕಾಮನ್ ನೌನ್ ಅಲ್ಲಿರೋ ಹೆಸರುಗಳನ್ನ ನಾವು ಕ್ಯಾಟಗರೈಸ್ ಮಾಡ್ಬಿಡೋಣ. ಅದಾದ್ಮೇಲೆ ಪ್ರಾಪರ್ ನೌನ್ಸ್ ಹೋಗೋಣ. ಇವಾಗ ಕಾಮನ್ ನೌನ್ಸ್ ಅಲ್ಲಿ ಏನೆಲ್ಲ ಬರತ್ತ ಅನ್ನೋದನ್ನ ನೀವು ಹೇಳಿ, ನಾನು ಆ ಬಾಕ್ಸ್ ನಲ್ಲಿ ಇಲ್ಲಿ ನಾನು ಜೋಡಿಸ್ತೀನಿ. ಯಾ ತಿಂಗಳು ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅಲ್ವಾ? ಐ ಡೂ ದ ಫಸ್ಟ್ ಒನ್ ಫಾರ್ ಯು ಆನ್ ಬಿಹಾಫ್ ಆಫ್ ಯು. ಮಂತ್ ಅನ್ನೋದನ್ನ ನಾನು ಇಲ್ಲಿ ಕಾಮನ್ ನೌನ್ ಅಲ್ಲಿ ಸೇರಿಸ್ತೀನಿ. ಇವಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಇವಾಗ ಬೇರೆ ಏನಾದ್ರು ಆಪ್ಷನ್ ನೀವು ಚೂಸ್ ಮಾಡಿ, ಅದು ಕಾಮನ್ ನೌನ್. ಇವಾಗ ನೀವು ಹೇಳೋದೆಲ್ಲ ನಾನು ಕಾಮನ್ ನೌನ್ ಅಲ್ಲಿ ನಾನು ಹಾಕ್ತೀನಿ. ಫಸ್ಟ್ ಕಾಮನ್ ನೌನ್ಸ್ ಅಲ್ಲಿ ಇರೋದೆಲ್ಲ ಹೇಳಿ ಅದ್ರಲ್ಲಿ ನಾವು ಚೂಸ್ ಮಾಡಿ ಹಾಕೋಣ. ಬಾಯ್ ಅನ್ನೋದು ಓಕೆ, ಬಾಯ್ ಅನ್ನೋದು ಕಾಮನ್ ನೌನ್. ಬೇರೆ ಏನಾದ್ರೂ ಕಾಮನ್ ನೌನ್ ಇದೆಯಾ ಇದರಲ್ಲಿ? ಎಷ್ಟೋ ಇದೆ ಅಲ್ವಾ, ಜಾಸ್ತಿ ಬಾಕ್ಸ್ಗಳಿವೆ ಮಕ್ಳೇ ಅಂತ ಹೇಳ್ತೀರಾ. ಸೊ ದೇ ಸ್ಟಾರ್ಟ್ ಥಿಂಕಿಂಗ್ ಹೇಗೆ ಐಡೆಂಟಿಫೈ ಮಾಡ್ಬೋದು. ಬಾಯ್, ಟಾಯ್, ಓಕೆ, ಗೊಂಬೆ, ಪುಸ್ತಕ ಅಂತ ಹೇಳಿದೀರಾ. ಓಕೆ, ಅದನ್ನು ನಾನು ಕಾಮನ್ ನೌನ್ ಅಲ್ಲಿ ಹಾಕ್ತೀನಿ. ಸಿಟಿ, ಓಕೆ, ಒಂದು ನಗರ. ಆ ನಗರದ ಹೆಸರು ಹಾಕಿದ್ಯಾ ಇಲ್ಲ ಅಲ್ವಾ, ಆತರ ಹೇಳ್ತೀರಾ. ಅಂದ್ರೆ ಇದು ಕಾಮನ್ ನೌನ್ ಅಲ್ಲಿ ಬರತ್ತಂತ ಅವ್ರಿಗೆ ಅಲ್ಲಿ ತಿಳಿಯತ್ತೆ. ಸ್ಟೇಟ್, ಓಕೆ, ಟ್ರಕ್ ಅಂತ ಹೇಳಿದೀರಾ. ಯಾಕಂದ್ರೆ ಪರ್ಟಿಕ್ಯುಲರ್ ಸ್ಟೇಟ್ ಅಂತಿಲ್ಲ, ಟ್ರಕ್ ಯಾವ ಗಾಡಿ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಕಾರ್, ಕಪ್, ಓಕೆ, ಬೀದಿ, ಅದನ್ನ ಸ್ಟ್ರೀಟ್ ಅಂತೀವಿ. ಯಾವ ಬೀದಿ, ಆ ಬೀದಿನ ಹೆಸರು ಇತ್ತೆ ಅಂದ್ರೆ ಏನಂತ ಬರ್ತಿತ್ತು ಮಕ್ಳೇ ಅಂತ ಕೇಳ್ತೀರಾ ಅಲ್ವಾ? ಸೊ ಅವ್ರಿಗೆ ಗೊತ್ತಾಗತ್ತೆ. ಅಂದ್ರೆ ಆ ಬೀದಿನ ಹೆಸರು ಇತ್ತಂದ್ರೆ ಅದನ್ನ ಪ್ರಾಪರ್ ನೌನ್ ಅಲ್ಲಿ ನಾವು ಕ್ಯಾಟಗರೈಸ್ ಮಾಡ್ಬೇಕಾಗಿತ್ತು. ಆ ಕಾರಣಕ್ಕಾಗಿನೇ ಇದನ್ನ ನಾವು ಕಾಮನ್ ನೌನ್ ಅಲ್ಲಿ ಹಾಕ್ತಿದೀವಿ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಕರೆಕ್ಟಾ? ಓಕೆ, ಕಾಮನ್ ನೌನ್ ಎಲ್ಲ ಐಡೆಂಟಿಫೈ ಮಾಡ್ಬಿಟ್ಟಿದ್ದೀರಾ. ಹಂಗಂದ್ರೆ ಮಿಕ್ಕಿರೋ ಹೆಸರುಗಳೆಲ್ಲ ಅಂದ್ರೆ ಕ್ರಿಸ್ಮಸ್, ಟೋಕಿಯೋ, ಜೂನ್, ಟ್ಯೂಸ್ಡೇ, ಸಿಂಧು, ಸ್ಪ್ರೈಟ್, ಫೋರ್ಟ್ ನೈಟ್, ಗುರ್ಗಾನ್, ಹ್ಯಾರಿ ಪಾಟರ್, ಬಾರ್ಬಿ ಇಂತ ಈ ಆಪ್ಷನ್ಸ್ ನಾನು ಓದಿರೋದೆಲ್ಲ ಪ್ರಾಪರ್ ನೌನ್ ಅಲ್ಲಿ ಹಾಕ್ತೀನಿ. ಅದಾದ್ಮೇಲೆ ನೀವ್ ಏನ್ ಮಾಡ್ಬೋದು, ಮಕ್ಳ ಹತ್ರ ಇನ್ನೊಂದ್ಸತಿ ನೀವು ಕ್ರಾಸ್ ವೆರಿಫೈ ಮಾಡಿ ನೋಡಿ, ಯಾವ್ದಾದ್ರು ತಪ್ಪಾಗಿದ್ಯಾ ಅಂತ ನೋಡಿ. ಅಕಸ್ಮಾತ್ ತಪ್ಪಿದ್ರೆ ಇಲ್ಲೂ ನಾವು ಇಂಟರ್ಚೇಂಜ್ ಮಾಡ್ಬೋದು. ಸಬ್ಮಿಟ್ ಆನ್ಸರ್ಸ್ ಕೊಡೋಕ್ ಮುಂಚೆ ಇದು ನಾವು ಒಂದ್ಸತಿ ಚೆಕ್ ಮಾಡ್ಕೊಬಹುದು ಅಲ್ವಾ? ಈ ಆಪ್ಷನ್ ಇದೆ ನಮ್ಮ ಹತ್ರ. ಸೊ ಇಟ್ಸ್ ಲಿಟರಲಿ ಲೈಕ್ ಪ್ಲೇಯಿಂಗ್ ಅ ಗೇಮ್. आज ही से बस आज 21 दिन है तो तुमको आइडिया मिलता है और क्या है
ಸೊ ಇದೊಂದು ಬೇರೆ ಟೆಂಪ್ಲೇಟ್. ಸರಿ ಇದೆಯಾ? ನಾವು ಚೂಸ್ ಮಾಡಿರೋ ಆಪ್ಷನ್ಸ್ ಗಳೆಲ್ಲ ಲಾಕ್ ಮಾಡ್ಕೊಬೋದಾ? ಸಬ್ಮಿಟ್ ಆನ್ಸರ್ಸ್ ಕೊಡೋಣವಾ? बैग रखो आराम से, बाजू में रखो आराम से, कंफर्टेबल आಗಿ बैठ कर ಓಕೆ, ನೀವು ಕೊಡಿ ಅಂತ ಹೇಳ್ತಿದ್ದೀರಾ. एंट्री मारो तो देखो जाओ हां तो आराम से 8 टू बैठ है वो तो ये है 8 to 9 नाइट पे करते हैं ना थोड़ा इंसिडेंट है 8 हमको सब बोले कैसा क्या है ಓಕೆ, ಇಲ್ಲಿ ನೋಡಿದ್ರೆ ಈ ಗೇಮ್ ಆಟ ಆಡಿದ್ಮೇಲೆ ನಿಮ್ಗೆ ಇಲ್ಲಿ ಶೋ ಆನ್ಸರ್ಸ್ ಅಂತ ತೋರಿಸುತ್ತೆ. ಆಯ್ತಾ? ಇಲ್ಲಿ ಶೋ ಆನ್ಸರ್ಸ್ ನಲ್ಲಿ ಯಾವ್ದೆಲ್ಲ ಕಾಮನ್ ನೌನ್ ಅನ್ನೋದು ಇಲ್ಲಿ ಬಂದಿದೆ. ಪ್ರಾಪರ್ ನೌನ್ ಅಲ್ಲಿ ನಾವು ಯಾವ್ದನ್ನ ಕ್ಯಾಟಗರೈಸ್ ಮಾಡಿದೀವಿ ಅಂತಾನು ಇಲ್ಲಿ ಕಾಣಿಸುತ್ತೆ. ಸೊ ದೇ ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್. ಅದು ಆ ಪ್ರಶ್ನೆ ಕೇಳ್ಬಿಟ್ಟು ಆನ್ಸರ್ ತಪ್ಪಂದ್ರೆ ಅವಾಗ ಗೊತ್ತಾಗೋದು ಮಾತ್ರ ಅಲ್ಲದೆ ಅದು ಯಾವ್ದು ಸರಿ ಇದೆ ಅದನ್ನ ಅವರು ಬರ್ಕೊಳ್ಳಬಹುದು. ಆ ಗೇಮ್ ಆಟ ಆಡಿದ್ಮೇಲೆ ಯು ಕ್ಯಾನ್ ಆಸ್ ವೆಲ್ ಶೋ ದಮ್ ದಿ ರೈಟ್ ಆನ್ಸರ್ಸ್ ಬೈ ಶೋಯಿಂಗ್ ದಿಸ್ ಶೋ ಆನ್ಸರ್ಸ್. ಈ ಒಂದು ಮೈ ಆನ್ಸರ್ಸ್ ಅದನ್ನ ತೋರಿಸಿದ್ರೆ ಸರಿಯಾಗಿರೋ ಆನ್ಸರ್ಸ್ನೆಲ್ಲ ಇದರಲ್ಲಿ ಕಾಣುತ್ತೆ. ಆಯ್ತಾ? ಸೊ ಫಸ್ಟ್ ನೋಡಿದ ಟೆಂಪ್ಲೇಟ್ ನಲ್ಲಿ ಪುಸ್ತರ ಆಯ್ತು. ಇವಾಗ ನೋಡ್ತಿರೋ ಟೆಂಪ್ಲೇಟ್ ಗಳಲ್ಲಿ ಸರಿಯಾಗಿರೋ ಬಾಕ್ಸ್ ನಲ್ಲಿ ಹಾಕೋ ತರ ಬಂದಿದೆ. ಇದೇ ತರ ಎಷ್ಟೋ ರೀತಿಯಾಗಿರೋ ಟೆಂಪ್ಲೇಟ್ಸ್ ಗಳಿವೆ. ಕ್ರಾಸ್ ವರ್ಡ್ ತರ ಮಾಡ್ಬೋದು, ಒಂದು ಅನಗ್ರಾಮ್ ತರ ಮಾಡ್ಬೋದು, ಇಲ್ಲಾಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಟ್ರೂ ಆರ್ ಫಾಲ್ಸ್ ತರ ಮಾಡ್ಬೋದು. ಎಷ್ಟೋ ಪ್ಲಾಟ್ಫಾರ್ಮ್ ಗಳಿವೆ. ಅದನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀವಿ ಡಿಪೆಂಡಿಂಗ್ ಅಪಾನ್ ದ ಟಾಪಿಕ್ ದಟ್ ವಿ ಆರ್ teaching them, we can choose the template. Okay. ತುಂಬಾ ಇಂಟರಾಕ್ಟಿವ್ ಆಗಿದೆ ಸೆಷನ್. ತುಂಬಾ ಜೋಶ್ ಕೊಡ್ತಿದ್ದೀರಾ ನೀವು ನನಗೆ ಮುಂದೆ ಮುಂದೆ ಆಕ್ಟಿವಿಟಿ ಮಾಡೋದಿಕ್ಕೆ. ಗಿವಿಂಗ್ ಲಾಟ್ ಆಫ್ ಮೋಟಿವೇಶನ್ ಫಾರ್ ಮೀ. ಒಂದ್ ನಿಮಿಷ. ಈಗ ನಾನು ತೋರಿಸ್ತಿರೋ ಈ ಟೆಂಪ್ಲೇಟ್ ಅಲ್ಲಿ ಹೆಂಗಿರತ್ತಂದ್ರೆ ಆ ಪ್ರಶ್ನೆ ರೀತಿಯಾಗೇ ಇರತ್ತೆ. ಆ ಕ್ವಿಸಲ್ ಫಸ್ಟ್ ನೋಡಿದ್ವಲ್ಲ ಅದೇ ತರ ಇರತ್ತೆ. ಆದ್ರೆ ಈಗ ನಾವು ಕಾನ್ ಬನೇಗಾ ಕ್ರೋರ್ಪತಿ ಎಲ್ಲ ನೋಡಿರ್ತಾರೆ ಮಕ್ಕಳು. ಅದ್ರಲ್ಲಿ ಹೇಗೆ ಹೆಲ್ಪ್ ಲೈನ್ ಇರುತ್ತೆ, 50-50 ಆಪ್ಷನ್ಸ್ ಇರತ್ತೆ, ಟೈಮ್ ಬಫರು, ಇಲ್ಲಾಂದ್ರೆ ಕೊಟ್ಟಿರೋ ಟೈಮ್ ಒಳಗಡೆ ಅವ್ರ ಆನ್ಸರ್ ಹೇಳಲಿಲ್ಲ ಅಂದ್ರೆ ಬಾಂಗ್ ಬಂದ್ಬಿಡತ್ತಲ್ಲ, ಆ ತರ ಎಲ್ಲ ಬರತ್ತೆ. ಸೊ ದಟ್ ದೇರ್ ವಿಲ್ ಬಿ ಇಟ್ಸ್ ಲೈಕ್ ಅ ರಿಯಲ್ ಕ್ವಿಸ್ ದಟ್ ಇಸ್ ಹ್ಯಾಪನಿಂಗ್. ಒಂದು ನಿಜ ಒಂದು ಕ್ವಿಸ್ ಕೇಳ್ತಿದ್ದಾರೆ, ಒಂದು ಅಟೆಂಡ್ ಮಾಡ್ತಿದ್ದಾರೆ ಅಂದ್ರೆ ಹೆಂಗಿರತ್ತೋ ಆ ತರ ಇರತ್ತೆ. ಓಕೆ, ಹೆಂಗಿದ್ರು ಕೊನೆಯಲ್ಲಿ ಅವ್ರು ಕರೆಕ್ಟ್ ಆಗಿರೋ ಆನ್ಸರ್ನ ನೀವು ತೋರಿಸ್ಬೋದು. ಯಾಕದು ಸರಿ ಅಂತಾನು ನೀವು ಮಧ್ಯ ಮಧ್ಯದಲ್ಲಿ ಹೇಳ್ಬೋದು. ಈ ತರ ಆಪ್ಷನ್ ಗಳೆಲ್ಲ ಇದರಲ್ಲಿದೆ. ಹರೀಶ್ ಹಾ ನನಗೆ ತುಂಬ ಬಿಸಿ ಇದೆ. ಮೇಡಮ್ ಅದ ಸ್ಪೆಷಲ್ ಕ್ಯಾಟಗರಿ ಓಕೆ, ಇವಾಗ ಕ್ವಿಸ್ ಶೋ, ಗೇಮ್ ಶೋ ತರ ನಿಮ್ಗೆ ಒಂದು ಕ್ವಿಸ್ ಶೋ ಬರ್ತಿದೆ ಈಗ. ನಾನು ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನಾನು ಎಲ್ಲರ ಹತ್ರ ಒಂದೇ ಒಂದು ಕೇಳೋದು ಏನಂದ್ರೆ, ನಿಮ್ಗೆ ನನ್ನ ಹತ್ರ ಏನಾದ್ರೂ ಡೌಟ್ ಅಂತ ಇದೆ ಕ್ಲಾರಿಫೈ ಮಾಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅಂದ್ರೆ ಅನ್ಮ್ಯೂಟ್ ಮಾಡಿ ಅವಾಗ ಕೇಳಿ. ಲಾಸ್ಟ್ 10-15 minutes ಐ ಆಮ್ ಗೋಯಿಂಗ್ ಟು ಅಲಾಟೆಡ್ ಫಾರ್ ದ್ಯಾಟ್ ಪರ್ಪಸ್. ನೀವು ಅವಾಗ್ಲೂ ಕೇಳ್ಬೋದು. ಇಲ್ಲಾಂದ್ರೆ ಏನಾದ್ರೂ ಕನ್ಸರ್ನ್ ಇತ್ತಂದ್ರೆ ಮಧ್ಯದಲ್ಲಿ ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡಿ ಕೇಳಿ. ಓಕೆನಾ? 2 ಸೆಂಟರ್ ಇಂದ ಹ್ಯಾಂಡ್ ರೈಸ್ ಮಾಡಿದೀರಾ? ಏನಾದ್ರೂ ಕ್ಲಾರಿಫಿಕೇಶನ್ ಕೊಡ್ಬೇಕಾ? ಹ್ಯಾಂಡ್ ರೈಸ್ ಮಾಡಿದೀರಾ? ಏನಾದ್ರೂ ಡೌಟಾ? ಓಕೆ, ಐ ಗೆಸ್ ಇಟ್ಸ್ ಬೈ ಮಿಸ್ಟೇಕ್. ಸಮಸ್ಯೆ ನಿಮ್ಗೆ ಮ್ಯಾಥ್ಸ್ ಅದಾವ, ನಿಮ್ಗೆ 20 ಕೊಟ್ಟವ್ರು ಮ್ಯಾಥ್ಸ್ ಬೇರೆ ನಿಮ್ಗೆ ತರಂದೆ. ಸೈನ್ಸ್ ಸೋಷಿಯಲ್ ಎಲ್ಲ ಮೋಸ್ಟ್ ಆಲ್ ನಿಮ್ಗೆ. ಓಕೆ, thinking it to be by mistake. I start the quiz show, game show. Quiz show ಅಂತ ಹೇಳೋಬಲ್ಲ, ಗೇಮ್ ಶೋ, ವರ್ಡ್ ವಾಲ್ ಕ್ವಿಸ್ ಶೋ. ಇದು ಯಾವ್ದ್ರ ಬಗ್ಗೆ ಟಾಪಿಕ್? ಇದು ಯಾವ್ದ್ರ ಬಗ್ಗೆ ಅಂದ್ರೆ ಕಲೆಕ್ಟಿವ್ ನೌನ್ ಬಗ್ಗೆ. ಗುಂಪಾಗಿರೋ ವಿಷಯಗಳನ್ನ ಅದಕ್ಕೊಂದು ಹೆಸರು ಕೊಡ್ತಾರಲ್ವಾ ಅಂತ ಕೇಳ್ತೀರಾ. ಅಂದ್ರೆ ಇಲ್ಲಿ ನೋಡಿದ್ರೆ
ಗುಂಪಾಗಿರೋ ಬೀಸ್ ಕಾಣ್ತಿದೆ. ಇದಕ್ಕೆ ಏನಂತ ಹೇಳ್ತೀವಿ? ಅ ಬೊಕೆ ಆಫ್ ಬೀಸ್, ಸ್ವಾಮ್ ಆಫ್ ಬೀಸ್, ಬ್ರೂಡ್ ಆಫ್ ಬೀಸ್, ಅ ಕ್ರ್ಯೂ ಆಫ್ ಬೀಸ್. ಇಲ್ಲಿ ಕೆಳಗಡೆ ನೋಡಿದ್ರೆ ಮಕ್ಕಳಿಗೆ 3 ಆಪ್ಷನ್ಗಳಿರುತ್ತೆ. ಅವ್ರಿಗೆ ಹೆಚ್ಚಾಗಿರೋ ಟೈಮ್ ಬೇಕಂದ್ರೆ ಎಕ್ಸ್ಟ್ರಾ ಟೈಮ್. ಇವಾಗ ನಾನು ಇಲ್ಲಿ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ. ಇವಾಗ ಏನಾಗುತ್ತೆ, ಆ ಟೈಮ್ ನಮ್ಗೆ ಬಫರ್ ಟೈಮ್ ಸಿಗತ್ತೆ. ಅವ್ರು ಸ್ವಲ್ಪ ಯೋಚನೆ ಮಾಡಿ ನಮ್ಗೆ ಆನ್ಸರ್ನ ಹೇಳ್ಬೋದು. ಅಲ್ಲದೆ ಈ 50-50 ಆಪ್ಷನ್ ನ ಚೂಸ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, 2 ಆಪ್ಷನ್ ಹೊಟ್ಟೋಗ್ಬಿಡತ್ತೆ. ಹೇಗೆ ಎಕ್ಸಾಕ್ಟ್ ಆಗಿ ಆ ಗೇಮ್ ಅಲ್ಲಿ ಆಟ ಆಡ್ತಾರೋ ಆ ಕಾನ್ ಬನೇಗಾ ಕ್ರೋರ್ಪತಿ ಗೇಮ್ ನಲ್ಲಿ, ಅದೇ ತರ 2 ಆಪ್ಷನ್ ಹೊಟ್ಟೋಗ್ಬಿಡತ್ತೆ. ಮಿಕ್ಕಿರೋ 2 ಆಪ್ಷನ್ ಇಂದ ಅವ್ರ ಆನ್ಸರ್ ನ ಚೂಸ್ ಮಾಡೋ ತರ ಇರತ್ತೆ. ಆಯ್ತಾ? ಸೊ ದಟ್ ಇಟ್ ವಿಲ್ ಬಿ ಲೈಕ್ ರಿಯಲ್ ಗೇಮ್ ದಟ್ ದೇ ಆರ್ ಪ್ಲೇಯಿಂಗ್. ಒಂದು ನಿಜವಾಗಿರೋ ಆಟನ ಆಟ ಆಡ್ತಾನೆ ಇರೋ ತರ ಇರತ್ತೆ ಅವ್ರಿಗೆ. ಏನ್ ಆನ್ಸರ್ ಇದಕ್ಕೆ ಹೇಳಿ? ಆಕ್ಟಿವಿಟಿಯಲ್ಲಿ ಹೇಗೆ ಆನ್ಸರ್ಸ್ ಎಲ್ಲ ಹೇಳಿದ್ರು ಅದೇ ತರ ಇಲ್ಲೂ ಹೇಳ್ತೀರಾ ಅಂತ ಅನ್ಕೊಳ್ತೀನಿ. ಬಿ. ಓಕೆ, ಇಟ್ ಇಸ್ ರೈಟ್. ವೆಲ್ ಡನ್. ಇದರಲ್ಲಿ ಈ ಗೇಮ್ ಆಪ್ಷನ್ ಅಲ್ಲಿ ನಮ್ಗೆ ಇನ್ನೊಂದು ಏನಿದೆ ಅಂದ್ರೆ, ಅವ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ಎಕ್ಸ್ಟ್ರಾ ಬೋನಸ್ ಪಾಯಿಂಟ್ಸ್ ಎಲ್ಲ ಬರುತ್ತೆ. ಆ ತರಾನು ಬರುತ್ತೆ. ಗ್ಯಾಗಲ್ ಆಫ್ ಬ್ರೆಡ್, ಪ್ರೈಡ್ ಆಫ್ ಬ್ರೆಡ್, ಲೋಫ್ ಆಫ್ ಬ್ರೆಡ್, ಅ ಬೊಕೆ ಆಫ್ ಬ್ರೆಡ್. ನೋಡಿ, ಇಲ್ಲಿ ಟೈಮ್ ಟಿಕ್ ಟಿಕ್ ಆಗಿ ಹೋಗ್ತಾನೆ ಇದೆ. ಅಷ್ಟೊಳಗೆ ಕಂಡಿಡಿಲಿಲ್ಲ ಅಂದ್ರೆ ಅದು ಬಾಂಗ್ ಬಂದ್ಬಿಡತ್ತೆ. ಕೊನೆಯಲ್ಲೇ ನಮ್ಗೆ ಸರಿಯಾಗಿರೋ ಆನ್ಸರ್ ಗೊತ್ತಾಗತ್ತೆ. ಅದಕ್ಕೆ ಅವ್ರನ್ನ ನೀವೇನ್ ಮಾಡ್ಬೋದು, ಸರಿಯಾಗಿರೋ ಆನ್ಸರ್ನ ಹೇಳಿ ಅಂತ. ಲೋಫ್ ಆಫ್ ಬ್ರೆಡ್. ಓಕೆ, ಸೂಪರ್. Loaf of bread. Correct answer. 100 we get time bonus of 5 seconds extra. ಗುಂಪಾಗಿರೋ ಸಿಂಹಗಳು, ಇದನ್ನ ಏನಂತೀವಿ? ಅ ಪ್ರೈಡ್ ಆಫ್ ಲೈನ್ಸ್ ಅಂತೀವ, ವಾರ್ಡ್ ಆಫ್ ಲೈನ್ಸ್ ಅಂತೀವ, ಬ್ರೂಡ್ ಆಫ್ ಲೈನ್ಸ್, ಅ ಬೊಕೆ ಆಫ್ ಲೈನ್ಸ್. ಪ್ರೈಡ್ ಆಫ್ ಲೈನ್ಸ್ ಅಂತ ಹೇಳ್ತೀವಿ. ಸೂಪರ್. ನೋಡಿ, ಇವಾಗ ನಿಮ್ಗೆ ಬೋನಸ್ ರೌಂಡ್ ಬರುತ್ತೆ ಮಕ್ಕಳೇ ಅಂತ ಹೇಳ್ತೀರಾ. ಇದರಲ್ಲಿ ಕ್ವೆಶನ್ ಮಾರ್ಕ್ ಬಂದ್ಬಿಡುತ್ತೆ. ಈ 200 ಪಾಯಿಂಟ್ಸ್ ನ ನಾವು ಕರೆಕ್ಟ್ ಆಗಿರೋ ಪೆಟ್ಟಿಗೆನ ಕಂಡುಹಿಡಿತೀವ, ಕಾನ್ಸಂಟ್ರೇಟ್ ಮಾಡ್ತಿದಾರ ಅಂತಾನು ನೋಡ್ಬೋದು ಇದರಲ್ಲಿ. ಇವಾಗ ಯಾವ ಪ್ರಶ್ನೆ, ಫಸ್ಟ್ ರೋನಾ ಸೆಕೆಂಡ್ ರೋನಾ, ಇದ್ರಲ್ಲಿ ಯಾವ ನಾನು ಚೂಸ್ ಮಾಡ್ಬೇಕಂತ ನೀವು ಹೇಳಿ. ಐ ಚೂಸ್ ಅಕಾರ್ಡಿಂಗ್ಲಿ. ವಿಲ್ ಗೆಟ್ ಎಕ್ಸ್ಟ್ರಾ ಟೈಮ್ ಆರ್ ಮೈನಸ್ ಪಾಯಿಂಟ್ಸ್ ಆರ್ ಎಕ್ಸ್ಟ್ರಾ ಪಾಯಿಂಟ್ಸ್. ಇದರಲ್ಲಿ ಚೂಸ್ ಆಗತ್ತೆ. ಸೊ ಇಟ್ ವಿಲ್ ಬಿ ಲೈಕ್ and motivation for them. They'll be getting extra points. ಯಾರೋ ನಾನು ಚೂಸ್ ಮಾಡ್ಲಿ ಇಲ್ಲಿ? ಓಕೆ, ಮೊದಲನೇ ಪೆಟ್ಟಿಗೆ ನಾನು ಚೂಸ್ ಮಾಡ್ಲಾ? ಒಬ್ರು ಹೇಳಿದ್ದಾರೆ ಫಸ್ಟ್ ರೋ ಆ ತರ ಚೂಸ್ ಮಾಡಿ ಅಂತ. ಫಸ್ಟ್ ರೋ ಇರೋ ಪ್ರಶ್ನೆ ಮಾರ್ಕ್ ನಾನು ಚೂಸ್ ಮಾಡ್ಲಾ? ಟೆಲ್ ಮೀ ಕ್ವಿಕ್ಲಿ. ನೀವೇ ಇದನ್ನ ಒಂದು ಗೇಮ್ ಮಾಡ್ದಂಗೆ ಇರ್ಲಿ, ನಿಮ್ಗೊಂದು ಅನುಭವ ಸಿಗತ್ತೆ ಇದರಲ್ಲಿ. ಫಸ್ಟ್ ಒನ್. ಓಕೆ, ಫಸ್ಟ್ ಒನ್ ಅಂತ ಹೇಳ್ತಿದ್ದಾರೆ. ಪ್ಲಸ್ 50 ಪಾಯಿಂಟ್. ಸೂಪರ್. ಮೈನಸ್ ಆಗ್ಲಿಲ್ಲ, ನಿಮ್ಗೊಂದು ಎಕ್ಸ್ಟ್ರಾ 50 ಪಾಯಿಂಟ್ ಸಿಕ್ತು. ಸೂಪರ್. 50 ಪಾಯಿಂಟ್ ಆಡ್ ಆಯ್ತು. A wad of geese, a pack of geese, a pride of geese, a gaggle of geese. ಇದಕ್ಕೆ ಏನಂತೀವಿ? ಗ್ಯಾಗಲ್ ಆಫ್ ಗೀಸ್ ಅಂತ ಬಂದಿದೆ. ಆನ್ಸರ್ ಸರಿ ಇದೆಯಾ ನೋಡೋಣ. ಸೂಪರ್. ನೀವು ತಪ್ಪು ಹೇಳ್ತೀರಾ? ಖಂಡಿತ ಸರಿಗೆ ಹೇಳ್ತೀರಾ. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆನ್ಸರಿಂಗ್ ದಿ ಕ್ವೆಶ್ಚನ್. ಇಂಟ್ರಾಕ್ಷನ್ ಸಖತ್ತಾಗಿದೆ. A bouquet of flowers, embarrassment of flowers, a sloth of flowers, a sheaf of flowers. ಇಲ್ಲಾಂದ್ರೆ ನೀವು ಮಕ್ಕಳನ್ನೇ ಒಬ್ಬರನ್ನ ಎದ್ ನಿಂತ್ಕೊಂಡ್ಬಿಟ್ಟು ಇದನ್ನ ಓದಿ ಅಂತ ಹೇಳ್ಬೋದು. ಅವ್ರಿಗ ಓದೋ ಅಭ್ಯಾಸನೂ ಇದ್ರಲ್ಲಿ ಬಂದಂಗಿರತ್ತೆ. ಬೊಕೆ ಆಫ್ ಫ್ಲವರ್ಸ್ ಅಂತ ಹೇಳಿದ್ದಾರೆ. ಬೊಕೆ ಆಫ್ ಫ್ಲವರ್ಸ್ ಅದೇ ಸರಿ. ಗುಂಪಾಗಿರೋ ಡಾನ್ಸರ್ಸ್ ಒಟ್ಟಿಗೆ ಇದ್ದಾರೆ. ಅವ್ರನ್ನ ಏನಂತ ಕರಿತೀವಿ? ಅ ಟ್ರೂಪ್ ಆಫ್ ಡಾನ್ಸರ್ಸ್, ಪ್ರೈಡ್ ಆಫ್ ಡಾನ್ಸರ್ಸ್, ಪಾರ್ಲಿಮೆಂಟ್ ಆಫ್ ಡಾನ್ಸರ್ಸ್, ಶೀಫ್ ಆಫ್ ಡಾನ್ಸರ್ಸ್, ಟ್ರೂಪ್ ಆಫ್ ಡಾನ್ಸರ್ಸ್. ಓಕೆ, ಟ್ರೂಪ್ ಆಫ್ ಡಾನ್ಸರ್ಸ್ ಅಂತ ಹೇಳಿದ್ದಾರೆ. ಸೂಪರ್, ಕರೆಕ್ಟ್ ಆಗಿದೆ. ದಯವಿಟ್ಟು ಮ್ಯೂಟಲ್ಲಿ ಇರಿ.
ಇವಾಗ 200 ಪಾಯಿಂಟ್ಸ್ ನಮ್ಗೆ ಬರೋ ತರ ಮಾಡಿ ನೋಡೋಣ. ಚೂಸ್ ಮಾಡೋಣ. ಸೂಪರ್. ನೀವು ಚೂಸ್ ಮಾಡಿದ ಪ್ರಶ್ನೆ ಮಾರ್ಕ್ ಕರೆಕ್ಟ್ ಆಗಿದೆ. ಪ್ಲಸ್ 200 ಪಾಯಿಂಟ್ಸ್ ಸಿಕ್ಬಿಡ್ತು ನಮ್ಗೆ. ಆನ್ಸರ್ಸ್ ಮಾತ್ರ ನಾವು ಸರಿ ಕಂಡುಹಿಡಿತಿಲ್ಲ. ಎಕ್ಸ್ಟ್ರಾ ಬೋನಸ್ ಪಾಯಿಂಟ್ಸ್ ಬೇರೆ ನಮ್ಗೆ ಸಿಗ್ತಾ ಇದೆ. ಬ್ರೂಡ್ ಆಫ್ wolves, a gaggle of wolves, a pack of wolves, a sloth of wolves. Wolves ಎಲ್ಲ ಗುಂಪಾಗಿ collective form of this wolves. What do we call it as? ಏನಂತ ಕರಿತೀವಿ? Pack of wolves. ಓಕೆ, ಚೆಕ್ ಮಾಡೋಣ. Amazing. Very nice interaction. A crew of sailors, a bouquet of sailors, a loaf of sailors, a sloth of sailors. ಉಂಟಲ್ಲ 2 ನಿಮಿಷ. Crew of sailors ಅಂತಿದ್ದೀರಾ? ಚೆಕ್ ಮಾಡೋಣ. Amazing. It is perfectly right. ಇಲ್ಲಿ ನೋಡಿದ್ರೆ ಮಕ್ಕಳು ಇದರಲ್ಲಿ ಹೆಚ್ಚಾಗಿರೋ ಕ್ವಶನ್ಸ್ ನೋಡ್ತಾರೆ. ಅದಕ್ಕೆ ಸಂಬಂಧಿಸಿರೋ ಕಲೆಕ್ಟಿವ್ ಫಾರ್ಮ್ ಆಫ್ ನೌನು ಗೊತ್ತಾಗತ್ತೆ. ಪಿಕ್ಚರ್ ಜೊತೆ ನೋಡುವಾಗ ಅದು ಖಂಡಿತ ಕರೆಕ್ಟ್ ಆಗಿರೋ ಆಪ್ಷನ್ಸ್ ಚೂಸ್ ಮಾಡ್ಬೋದು ಅಲ್ವಾ? ಖಂಡಿತ ಹಿಡಿತಾರೆ. ಅ ಹರ್ಡ್ ಆಫ್ ಶಿಪ್ಸ್, ಪೈಲ್ ಆಫ್ ಮಂಕೀಸ್, ಬಂಚ್ ಆಫ್ ಶರ್ಟ್ಸ್, ಅ ಪ್ಯಾಕ್ ಆಫ್ ಕಾರ್ಡ್ಸ್. ಈ ಆಪ್ಷನ್ಸ್ ಅನ್ನು ನೋಡಿದ್ರೇನೆ ಇದ್ರಲ್ಲಿ ಕಾರ್ಡ್ಸ್ ತಾನೇ ಮ್ಯಾಮ್ ಕೊಟ್ಟಿದ್ದಾರೆ, ಅಂದ್ರೆ ಪ್ಯಾಕ್ ಆಫ್ ಕಾರ್ಡ್ಸ್ ಅವ್ರು ಚೂಸ್ ಮಾಡೋದು. ನೀವು ಕರೆಕ್ಟ್ ಆಗಿ ಚೂಸ್ ಮಾಡಿದೀರಾ. ಅಕಸ್ಮಾತ್ ಅವ್ರಿಗೆ ಆ ಪ್ಯಾಕ್ ಆಫ್ ಕಾರ್ಡ್ಸೇ ಬರಲ್ಲ ಅಂತ ಇದ್ದಿದ್ರು, ಗೊತ್ತಿಲ್ಲದೆ ಇದ್ರು, ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಇದು ಒಂದ್ರೆ ತಾನೇ ಸರಿಗಿದೆ. ಬೇಗ ಬೇಗ ಕ್ವಶನ್ ಮಾರ್ಕ್ ಹೋಗ್ತಿದೆ. ನೀವು ನನಗೆ ಸರಿಯಾಗಿರೋ ಕ್ವಶನ್ ಮಾರ್ಕ್ ನ ಚೂಸ್ ಮಾಡಿ, ನಿಮ್ಗೆ ಹೆಚ್ಚಾಗಿರೋ ಪಾಯಿಂಟ್ಸ್ ಬರ್ಲಿ. ಯಾವ ಚೂಸ್ ಮಾಡೋಣ? ಫಸ್ಟ್ ರೋ, ಸೆಕೆಂಡ್ ರೋ, A B C D E. ಬಿ ನಾ? Yes, ma'am. B. ಬಿ ಯಾ? ಓಕೆ, 50 ಪಾಯಿಂಟ್ಸ್. ಎಕ್ಸಲೆಂಟ್. ನಿಮಗೆ 50 ಪಾಯಿಂಟ್ಸ್ ಹೆಚ್ಚಾಯ್ತು. ನೋಡಿದ್ರೆ ಏನ್ ಕಾಣಿಸ್ದೆ? ಐಲ್ಯಾಂಡ್, ಗ್ರೂಪ್ ಆಫ್ ಐಲ್ಯಾಂಡ್ಸ್, ಗ್ರೂಪ್ ಆಫ್ ಫ್ರೂಟ್ಸ್, ಟೀಮ್ ಆಫ್ ಸ್ಟಾರ್ಸ್, ರೇಂಜ್ ಆಫ್ ಫುಡ್. ಖಂಡಿತ ಮಕ್ಳು ಇಲ್ಲಿ ಕಂಡೇ ಹಿಡಿತಾರೆ, ಸರಿಯಾಗಿರೋ ಉತ್ತರನೇ ಹೇಳ್ತಾರೆ ಅಲ್ವಾ? ಇಲ್ಲಿ ಅಕಸ್ಮಾತ್ ಈ 50-50 ಆಪ್ಷನ್ ಬೇಕು ಮ್ಯಾಮ್ ಅಂತ ಹೇಳಿದ್ರೆ ಅದನ್ನ ನಾವು ಚೂಸ್ ಮಾಡೋಣ. ನಿಮ್ಗೆ ತೋರ್ಸೋ ಕಾರಣಕ್ಕೋಸ್ಕರ ನಾನು ಇದನ್ನ ಇಲ್ಲಿ ತೋರಿಸ್ತಿರೋದು. ಇಲ್ಲಿ 2 ಆಪ್ಷನ್ ಮಾತ್ರ ಬರುತ್ತೆ. ಈ KBC ಅಲ್ಲಿ ಹೆಂಗ್ ಬರುತ್ತೋ 2 ಆಪ್ಷನ್ ಬರುತ್ತೆ. ಇದರಲ್ಲಿ ಅವ್ರಿಗೆ ಡೌಟ್ ಇಲ್ಲದೆ ಕರೆಕ್ಟ್ ಆಗಿರೋ ಆಪ್ಷನ್ ಚೂಸ್ ಮಾಡ್ಬಿಡ್ತಾರೆ. So typically how they play is in that format. So it is going to be very lively, interactive, and you are going to also explain the concept in the meantime, in between. A host of lions, a chest of drawers, a crew of thieves, a team of birds. ಖಂಡಿತ ಇಲ್ಲಿ ಡ್ರಾ ಪಿಕ್ಚರ್ ತಾನೇ ಇರೋದು. a chest of drawers ಅಂತಾನೆ ಹೇಳ್ತೀವಿ. ನೀವು ಸರಿಗೆ ಹೇಳಿದೀರಾ. ಸೂಪರ್. ಇನ್ನು 3 ಕ್ವೆಶ್ಚನ್ ಇದೆ. ಇದೇ ಜೋಶ್ ಇರ್ಲಿ. ಆರ್ಮಿ ಆಫ್ ants, a litter of cows, a team of fish. ನೀವು ನೋಡಿದ್ರೆ ಪ್ರಾರಂಭದಲ್ಲಿ ಕೇಳಿರೋ ಕ್ವೆಶನ್ಸ್ ಎಲ್ಲ ಆಪ್ಷನ್ಸ್ ಎಲ್ಲ ಕನ್ಫ್ಯೂಸಿಂಗ್ ಆಗಿತ್ತು. ಆದ್ರೆ ಇವಾಗ ನೋಡಿದ್ರೆ ಕನ್ಫ್ಯೂಸಿಂಗ್ ಆಗಿಲ್ಲ. ಆದ್ರೆ ಸರಿ ಇರೋ ಆಪ್ಷನ್ ಇವ್ರು ನೋಡಿದ್ರೇನೆ ಗೊತ್ತಾಗ್ಬಿಡತ್ತೆ, ಅವ್ರು ಕಂಡು ಹಿಡಿದು ಬಿಡ್ತಾರೆ ಅಲ್ವಾ? an army of ants ಅಂದ್ರೆ ಅಕಸ್ಮಾತ್ ಅವ್ರಿಗೆ ತಿಳಿದೇ ಇದ್ರು ಇಲ್ಲಿ ಅವ್ರ ಇರುವೆ ಪಿಕ್ಚರ್ ತಾನೇ ಇದೆ, ಇರುವೆಗೆ ಒಂದು ಇರುವೆ ಗುಂಪಾಗಿತ್ತಂದ್ರೆ ಅದನ್ನ ಆರ್ಮಿ ಆಫ್ ants ಅಂತ ಕರೀತಾರೆ, ಗೊತ್ತಾಗ್ಬಿಡತ್ತೆ. ಮ್ಯಾಕ್ಸಿಮಮ್ ನೀವು ಎಷ್ಟು ಇಂಟರಾಕ್ಟಿವ್ ಆಗಿ ಕೊಡ್ಬೋದು, ನೀವು ಅದನ್ನ ಇದರಲ್ಲಿ ಯುಟಿಲೈಸ್ ಮಾಡ್ಕೊಬಹುದು. ಓಕೆ, ಯಾವ ಆಪ್ಷನ್ ನಾನು ಚೂಸ್ ಮಾಡಲಿ? ABCDE. ಆಸ್ ಯೂಶುವಲ್ ಚೂಸ್ ಮೀ ಒನ್. C, madam. C. ಸಿ ನಾ? ಓಕೆ, ಸೂಪರ್. 100 ಪಾಯಿಂಟ್ಸ್ ಎಕ್ಸ್ಟ್ರಾ ಬಂದ್ಬಿಟ್ಟಿದೆ ನಮ್ಗೆ. ವೆರಿ ಗುಡ್. A crowd of thieves, a shoal of fish, a class of sailors. ಗುಂಪಾಗಿರೋ ಮೀನ್ಗಳನ್ನ ನಾವೇನಂತ ಕರಿತೀವಿ? a dash of fish, a shoal of fish. ಸೂಪರ್. ಆನ್ಸರ್ ಇಸ್ ಪರ್ಫೆಕ್ಟ್ಲಿ ರೈಟ್. ಇವಾಗ ನೀವು ಇನ್ನೊಂದು ಹೇಳ್ಬೋದು ಇದರಲ್ಲಿ.
ಫಿಶ್ ಪ್ಲೂರಲ್ ಫಾರ್ಮು ಫಿಶ್ ಆಗೇ ಇರತ್ತೆ ಅಂತ. ಅವಾಗ ಏನಾಗತ್ತೆ, ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ ಹೇಳಂಗಾಗತ್ತೆ. ಗುಂಪಾಗಿರೋ ಫಿಶ್ನ ಏನಂತ ಕರಿತೀವಿ ಅಂತಾನು ಗೊತ್ತಾಗತ್ತೆ. ಮೀನ್ಗಳನ್ನ ಏನಂತ ಕರಿತೀವಿ? ಸ್ಕೂಲ್ ಆಫ್ ಸ್ಟಾರ್ಸ್, ಆನ್ ಆರ್ಮಿ ಆಫ್ ಸೋಲ್ಜರ್ಸ್, ಅ ಪ್ಯಾರ್ ಆಫ್ ಮೌಂಟನ್ಸ್. ಇಲ್ಲಿ ನೋಡಿದ್ರೆ ಯಾರಿದ್ದಾರೆ? ಸೋಲ್ಜರ್ಸ್ ತಾನೇ ಇರೋದು. ಅಂದ್ರೆ ಮಕ್ಳು ಇಲ್ಲಿ ಖಂಡಿತ ಆ ಪಿಕ್ಚರ್ ನೋಡ್ಬಿಟ್ಟೆ ಕಂಡು ಹಿಡಿದು ಬಿಡ್ತಾರೆ ಸರಿ ಇರೋ ಆನ್ಸರ್ನ. ಬಿ. ನಿಮ್ಗೆ ಈ ಬ್ಯಾಕ್ ಗ್ರೌಂಡ್ ಎಫೆಕ್ಟ್ ಆಗಿ ಈ ಮ್ಯೂಸಿಕ್, ಈ ಕ್ವೆಶನ್ಸ್, ಈ ಪಿಕ್ಚರ್ಸ್ ಇದೆಲ್ಲ ಆಡೆಡ್ ಎಫೆಕ್ಟ್ ನಮ್ಗೆ. ಒಂದು ರಿಯಲ್ ಟೈಮ್ ಗೇಮ್ ಆಗಿ ಪ್ಲೇ ಮಾಡೋ ತರ ಇದೆ ಅಲ್ವಾ? ನಕ್ಷತ್ರಗಳು ಒಂದು ಕೂಡಿದ್ದಾರೆ, ಅದನ್ನ ಏನಂತ ಕರಿತೀವಿ? ಆ ಕಲೆಕ್ಟಿವ್ ಫಾರ್ಮ್ ಏನಾಗತ್ತೆ? ಗ್ಯಾಲಕ್ಸಿ ಆಫ್ ಸ್ಟಾರ್ಸ್. ಸೂಪರ್. ನಾನು ಕ್ವೆಶನ್ ಕೇಳೋಕ್ ಮುಂಚೆನೆ ಆನ್ಸರ್ ಬಂದ್ಬಿಟ್ಟಿದೆ ನನ್ಗೆ. ಇವಾಗ ಈ 15 ಕ್ವೆಶನ್ ಮುಗ್ದೋಗ್ಬಿಡ್ತು. ಇವಾಗ ನಿಮ್ ಮಕ್ಳಿಗೆ ಏನ್ ಮಾಡ್ಬೋದಂದ್ರೆ, ತೋರ್ಸುವಾಗ ಈ ಸರಿಯಾಗಿರೋ ಆಪ್ಷನ್ಸ್ ನ ಇಲ್ಲಿ ಶೋ ಆನ್ಸರ್ಸ್, ಇಲ್ಲಿ ನೋಡಿದ್ರೆ ಸ್ಕ್ರೀನ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಲೀಡರ್ ಬೋರ್ಡ್. ಇದ್ರಲ್ಲಿ ಯಾರು ಜಾಸ್ತಿ ಕಂಡಿಡ್ದಿದ್ದಾರೆ, ಶೋ ಆನ್ಸರ್ಸ್. ಇಲ್ಲಾಂದ್ರೆ ಮತ್ತೊಂದ್ಸತಿ ಮಕ್ಳು ಆಟ ಆಡ್ಬೇಕು ಅಂತ ಅನ್ಸ್ಕೊಂಡ್ರೆ ಸ್ಟಾರ್ಟ್ ಅಗೇನ್ ಅನ್ನೋ ಆಪ್ಷನ್ ನೀವು ಚೂಸ್ ಮಾಡ್ಬೋದು. ಇವಾಗ ನಾನು ಶೋ ಆನ್ಸರ್ಸ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಆ ಪಿಕ್ಚರ್ಗೆ ರಿಲೆವೆಂಟ್ ಆಗಿರೋ ಕರೆಕ್ಟ್ ಆನ್ಸರ್ ಮಾತ್ರ ಪಕ್ಕದಲ್ಲಿ ಇರತ್ತೆ. ಅಕಸ್ಮಾತ್ ಮಕ್ಕಳು ತಪ್ಪಾಗಿರೋ ಆನ್ಸರ್ ಕಂಡಿಡ್ದಿದ್ರೆ ಅದ್ರ ಪಕ್ಕದಲ್ಲೇ ಬೊಕ್ಕೆ ಆಫ್ ಫ್ಲವರ್ಸ್, ಅದು ಯಾಕೆ ತಪ್ಪಂತ ನೀವು ಹೇಳ್ಬಿಟ್ಟು ಸರಿಯಾಗಿರೋ ಆನ್ಸರ್ನ ನೀವು ಹೇಳ್ಬೋದು. ನಾನು ಎಂಬ್ರೇಸ್ಮೆಂಟ್ ಆಫ್ ಫ್ಲವರ್ಸ್ ಅನ್ನೋದನ್ನ ತಪ್ಪಾಗಿ ಅಲ್ಲಿ ಲಾಕ್ ಆಗೋಯ್ತು. ಸರಿಯಾಗಿರೋ ಆಪ್ಷನ್ ಏನ್ ಮಕ್ಳೇ ಅಂತ ಕೇಳ್ತೀರಾ? ಬೊಕ್ಕೆ ಆಫ್ ಫ್ಲವರ್ಸ್ ಅಂತ ನೀವು ಹೇಳ್ಬೋದು ಅದಲ್ಲಿ. ಸೊ ಯು ಆರ್ ಟೆಲಿಂಗ್ ದ ರೈಟ್ ಆನ್ಸರ್ ಆಸ್ ವೆಲ್. ದ ಚೋಸನ್ ಆನ್ಸರ್ ಇಸ್ ರಾಂಗ್ ಇಸ್ ಆಲ್ಸೋ ಬೀಂಗ್ ಮೆನ್ಷನ್. ಇದನ್ನ ಅವರು ಅವ್ರ ಬುಕ್ ಅಲ್ಲಿ ಬರ್ಕೊಳ್ಳಬಹುದು. ಆಯ್ತಾ? ಸೊ ದಿಸ್ ಇಸ್ another template in which an activity can be taken. ಅಂದ್ರೆ ಎಲ್ಲಾ ಪ್ರಶ್ನೆಗಳೇ, ಆದ್ರೆ ಆ ಪ್ರಶ್ನೆಗಳನ್ನ ಎಂತಹ ರೀತಿಯಲ್ಲಿ ನಾವು ಕೇಳ್ಬೋದು, ಅವ್ರ ಗಮನ ಹೆಚ್ಚು ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ದಟ್ ಇನ್ ದ ಫಾರ್ಮ್ ಆಫ್ ಅ ಗೇಮ್. ಆಯ್ತಾ? ಅಕಸ್ಮಾತ್ ಇವಾಗ ತುಂಬಾ ಪ್ರೈಮರಿ ಸ್ಕೂಲ್, ಹೈಯರ್ ಸೆಕೆಂಡರಿ ಸ್ಕೂಲ್ ಅಲ್ಲಿ ಇದಾರೆ ಅಂದ್ರೆ ಅವ್ರಿಗೆ ತಕ್ಕಂತ ಕ್ವೆಶನ್ಸ್ ಗಳು ಇರತ್ತೆ. ನಾವು ಅದನ್ನ ಚೂಸ್ ಮಾಡ್ಬೋದು ಆ ವರ್ಡ್ ವಾಲ್ ನಲ್ಲಿ ಹೋಗಿ. ಡಿಪೆಂಡಿಂಗ್ ಅಪಾನ್ ದ ಡಿಫಿಕಲ್ಟಿ ಆರ್ ದ ಗ್ರೇಡ್ ಇನ್ ವಿಚ್ ದೇ ಆರ್ ಸ್ಟಡಿಂಗ್, ವಿ ಕ್ಯಾನ್ ಚೂಸ್ ದಿ ಆಕ್ಟಿವಿಟಿ ಅಕಾರ್ಡಿಂಗ್ಲಿ. ಅಂದ್ರೆ ಆ ಡಿಫಿಕಲ್ಟಿ ಲೆವೆಲ್ ತಕ್ಕಂತ ಆ ಕ್ವೆಶನ್ಸ್ ತೋರಿಸಿದ್ರೆ ಅವ್ರ ಇನ್ವಾಲ್ವ್ಮೆಂಟ್ ನಾವು ತಗೊಬಹುದು ಅಲ್ವಾ? ಸೊ ದಟ್ ದೇ ವಿಲ್ ಆಲ್ಸೋ ಪಾರ್ಟಿಸಿಪೇಟ್. ತುಂಬಾ ಕಷ್ಟವಾಗಿರೋ ಕ್ವೆಶನ್ ನಾವು ಕೊಟ್ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಲ್ವಾ? ಚಿಕ್ಕದಿಂದ ದೊಡ್ಡದು ಹೋಗೋ ತರ we can show each different kind of template wherein we induce their involvement. ಅವ್ರನ್ನ ಇನ್ವಾಲ್ವ್ಮೆಂಟ್ ನ ನಾವು ಹೆಚ್ಚಾಗೋ ಸಂಗೆ ನಾವು ಮಾಡ್ತೀವಿ. ಇವಾಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಈ ಮಕ್ಕಳು ಚಿಕ್ಕ ವಯಸ್ಸಿಂದಾನೇ ಕಲ್ತಿರ್ತಾರೆ. ಪಾಸಿಟಿವ್, ಕಂಪ್ಯಾರೇಟಿವ್, ಸೂಪರ್ಲೇಟಿವ್. ಒಂದು ವಿಷಯದ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅದನ್ನ ಪಾಸಿಟಿವ್ ಆಗಿ ಎರಡ್ ಬಗ್ಗೆ ನಾವು ಕಂಪೇರ್ ಮಾಡ್ತಿದೀವಿ ಅಂದ್ರೆ ಕಂಪ್ಯಾರೇಟಿವ್. ಇರೋ ಗ್ರೂಪ್ ಅಲ್ಲೇ ಒಂದ್ ಸೂಪರ್ಲೇಟಿವ್ ಆಗಿ ಅದನ್ನೇ ಬೆಸ್ಟ್ ಅಂತ ಕರಿತೀವಿ ಅಂದ್ರೆ ಅದನ್ನ ಸೂಪರ್ಲೇಟಿವ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನೀವು ಇದರಲ್ಲಿ ಏನೆಲ್ಲ ಅಂತೀರಾ? ಯು ವಿಲ್ ಬಿ ಟಾಕಿಂಗ್ ಅಬೌಟ್ ಅ ನೌನ್, ಒನ್ ಪರ್ಟಿಕ್ಯುಲರ್ ನೌನ್, ಅಂಡ್ adjective of it is in positive. When you are comparing two different nouns, the adjective being given in the form of a comparative, the best among them is given in superlative. ಇವಾಗ ER ಅನ್ನೋದನ್ನು EST ಅನ್ನೋದನ್ನ ಸೇರಿಸ್ತೀವಿ. ಆರ್ಟಿಕಲ್ ಆಗಿರೋ ದ, ಮೋರ್ ದ್ಯಾನ್ ಅನ್ನೋ ಕಂಜಂಕ್ಷನ್ ಎಲ್ಲ ನಾವು ಕಂಪ್ಯಾರೇಟಿವ್ ಅಲ್ಲಿ ಸೇರಿಸ್ತೀವಿ. ದ ನ ಆರ್ಟಿಕಲ್ ನ ಸೂಪರ್ಲೇಟಿವ್ ಅಲ್ಲಿ ಸೇರಿಸ್ತೀವಿ. ಇದನ್ನೆಲ್ಲ ನೀವು ಅವಾಗ ಒಂದು ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಬೋದು. ಗೇಮ್ ಮಾತ್ರ ಆಡಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗೂ ಅವ್ರಿಗೆ ಪಾಸ್ ಆನ್ ಮಾಡ್ತೀವಿ ನಾವು ಅಲ್ವಾ? ಸೊ ದಟ್ ದಿಯರ್ ನಾಲೆಜ್ ಆಲ್ಸೋ ಗೆಟ್ ಇನ್ಕ್ರೀಸ್. ಅಕಸ್ಮಾತ್ ಅವ್ರಿಗೆ ಗೊತ್ತಿದ್ರೆ ಅದೊಂದು ಬ್ರಷ್ ಅಪ್ ಮಾಡೋ ತರ ಆಗತ್ತೆ ಅಲ್ವಾ? ಇವಾಗ ನಾವು ಫಸ್ಟ್ ಪಾಸಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅದನ್ನ ನಾವು ಮುಗಿಸ್ಬಿಡೋಣ. ಟೆಲ್ ಮಿ ದಿ ಆನ್ಸರ್ಸ್ ಇನ್ ದಿಸ್ ಆರ್ಡರ್: ಪಾಸಿಟಿವ್, ಕಂಪ್ಯಾರೇಟಿವ್, ಸೂಪರ್ಲೇಟಿವ್. ಒಂದೊಂದಾಗಿ ನಾವು ಮುಗಿಸ್ಕೊಂಡು ಹೋಗೋಣ. ಇವಾಗ ಪಾಸಿಟಿವ್ ಅನ್ನೋ ಕಾಲಮ್ ನಲ್ಲಿ ನಾವು ಯಾವ್ದಾವ್ದು ಆಪ್ಷನ್ ನ ಚೂಸ್ ಮಾಡ್ಬೇಕು? ಇದರಲ್ಲಿ ಸ್ಲೋ, ಬಿಗ್, ಫಾಸ್ಟ್. ಓಕೆ, ಸ್ಲೋ. ಒಂದೇ ಸಮಯದಲ್ಲೇ ಎಲ್ಲ ಇದನ್ನು ಹೇಳಿದ್ದಾರೆ. ವೆರಿ ಗುಡ್. ಅದೇ ತರ ಬೇರೆ ಏನ್ ಬರುತ್ತೆ?
ಇನ್ನು 2 ಬಾಕ್ಸ್ ಇದೆ. ನಿಯರ್, ವೈಡ್, ಓಕೆ. ಅಗಲ, ಹತ್ರ. ಮೈ ಹೌಸ್ ಇಸ್ ನಿಯರ್ ಟು ಸ್ಕೂಲ್ ಅಂತ ಹೇಳ್ತೀವಿ. ಒಂದು ಸೆಂಟೆನ್ಸ್ ನೀವು ಸಿಂಪಲ್ ಆಗಿ ಹೇಳ್ಬೋದು. ಆ ಪಾಸಿಟಿವ್ ಅಂತ ಹೇಳುವಾಗ ಅದಕ್ಕೊಂದು ಸಾಧಾರಣವಾಗಿರೋ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳ್ಬೋದು ನೀವು ಆ ಸಮಯದಲ್ಲಿ. ಅಂದ್ರೆ ಯಾಕೆ ಮ್ಯಾಮ್ ಪಾಸಿಟಿವ್ ಅಂತ ಹೇಳ್ತಿದಾರ ಅಂತಾನು ಅವ್ರಿಗೆ ಗೊತ್ತಾಗತ್ತೆ ಅಲ್ವಾ. ನಾವ್ ಎಷ್ಟು ಇಂಟ್ರಾಕ್ಟಿವ್ ಆಗಿ ಅದನ್ನ ತಗೊಂಡು ಹೋಗ್ತೀವೋ ಅವ್ರಿಗೂ ಇನ್ನೂ ಎಂಗೇಜಿಂಗ್ ಆಗಿ ನಾವು ಅದನ್ನ ಮಾಡ್ಬೋದು ಆ ಆಕ್ಟಿವಿಟಿನ. How and all you can make use of this word. That is what I'm trying to tell it over here. Comparative. ಇವಾಗ ನೀವೇನ್ ಮಾಡ್ತೀರಾ, ಅಡ್ಜೆಕ್ಟಿವ್ ಜೊತೆ ನ ಸೇರಿಸ್ತೀರಾ, ದ್ಯಾನ್ ಅನ್ನೋ ಕಂಜಂಕ್ಷನ್ ಬಳಸ್ತೀರಾ ಸೆಂಟೆನ್ಸ್ ಆಗಿ ಬರೀವಾಗ. ಇದನ್ನೆಲ್ಲ ನೀವು ಹೇಳುವಾಗ ಕಂಪ್ಯಾರೇಟಿವ್ ಸೆಂಟೆನ್ಸ್ ಅಂದ್ರೆ ಇದೆಲ್ಲ ಬರತ್ತೆ, ಈ ತರ ಇರತ್ತೆ ಆ ಪದಗಳು ಅಂತ ಗೊತ್ತಾಗತ್ತೆ. It's not that I'm explaining to over here. You'll be telling all these points while you're using the activity, this game to the students. ಸೂಪರ್. ಆನ್ಸರ್ಸ್ ಎಲ್ಲ ಹೇಳ್ತಾ ಇದ್ದೀರಾ? ಇಲ್ಲಿ ಹಾಕ್ಬಿಡೋಣ ಪಕ್ಕದಲ್ಲೇ. ರೆಲೆವೆಂಟ್ ಪಿಕ್ಚರ್, ರೆಲೆವೆಂಟ್ ಬಾಕ್ಸ್ ಸೆಲ್ಫ್ ಇನ್ ಪ್ಲೇಸ್ ಇಟ್. ಸ್ಲೋ, ಸ್ಲೋವರ್. ಬಿಗ್, ಬಿಗರ್. ಫಾಸ್ಟ್, ಫಾಸ್ಟ್. ವೈಡ್, ವೈಡರ್. ನಿಯರ್, ನಿಯರರ್. ಅದಕ್ಕಿಂತ ಇನ್ನೊಂದು ಹತ್ರವಾಗಿದೆ ಅಂದ್ರೆ ನಿಯರರ್ ಅಂತ ಹೇಳ್ತೀವಿ. ಸೂಪರ್ಲೇಟಿವ್ ಫಾರ್ಮ್. ಮಿಕ್ಕಿರೋ ಪದಗಳೇ ಅದನ್ನ ಸೂಪರ್ಲೇಟಿವ್ ಅಂತೀವ. ಯಾಕಂತೀವಿ? EST ಅನ್ನೋ ಲೆಟರ್ಸ್ ನ ಜೊತೆಗೆ ನಾವು ಸೇರಿಸ್ತಿದೀವಿ. Big, bigger, biggest. Slow, slower, slowest. Fast, faster, fastest. Near, nearer, nearest. Wide, wider, widest. So this is another template in which we are given 3 columns, and each of the column a particular category is being chosen and placed accordingly. ಅದಕ್ಕೆ ಸಂಬಂಧಿಸಿರೋ ಪದಗಳನ್ನ ಮಾತ್ರ ನಾವು ಅದರಲ್ಲಿ ಹಾಕ್ತಾ ಇದೀವಿ. Your play. Sir, maths. Super. Game completed. Again we'll be getting to know the leaderboard, show answers, start again. ಅಕಸ್ಮಾತ್ ಮಕ್ಕಳು ಮತ್ತೆ ಆಟ ಆಡ್ಬೇಕಂತಂದ್ರೆ ಸ್ಟಾರ್ಟ್ ಅಗೇನ್ ಕೊಡ್ತೀರಾ, ಇಲ್ಲ ಶೋ ಆನ್ಸರ್ಸ್ ನ ತೋರಿಸ್ಬೇಕು ಮಕ್ಕಳಿಗೆ. ಆ ಕ್ಯಾಟಗರಿಯಲ್ಲಿ ಆನ್ಸರ್ಸ್ ಎಲ್ಲ ಬಂದ್ಬಿಡತ್ತೆ. ಯಾವ್ದೆಲ್ಲ ಸರಿಗಿದೆಯೋ ಅದೆಲ್ಲ ಅದ್ರಲ್ಲಿ ಬಂದ್ಬಿಡತ್ತೆ. ಅಕಸ್ಮಾತ್ ತಪ್ಪಾಗಿರೋ ಆನ್ಸರ್ಸ್ ಹೇಳಿದ್ರೆ ನೀವು ಅವಾಗ ಹೇಳ್ತೀರಾ, ಇದು ಇಲ್ಲಿ ಬರಲ್ಲಪ್ಪ, ಸೂಪರ್ಲೇಟಿವ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀರಾ. ಓಕೆ. ಈ ರೀತಿಯಾಗಿ ನಾವು ಮಕ್ಕಳನ್ನ ಎಂಗೇಜಿಂಗ್ ಆಗಿ ಆ ಕ್ಲಾಸ್ ನ ತಗೊಂಡು ಹೋಗ್ಬೋದು. ಅಂದ್ರೆ ಆ ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ ನ ಒಂದ್ ಗೇಮ್ ರೀತಿಯಾಗಿ ಬೇರೆ ಬೇರೆ ಟೆಂಪ್ಲೇಟ್ಸ್ ನ ಉಪಯೋಗಿಸಿ ಆ ಕಾನ್ಸೆಪ್ಟ್ ನ ಹೇಗೆ ರೀಚ್ ಮಾಡ್ಬೋದು ಅದನ್ನ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಯು ಆರ್ ಗಿವಿಂಗ್ ದ ಬೆಸ್ಟ್, ಐ ನೋ ಇಟ್ ಆಸ್ ವೆಲ್, ಬಟ್ ಇನ್ ಅ ಡಿಫ್ರೆಂಟ್ ಮೋಡ್. ಇನ್ನು ಹೆಚ್ಚಾಗಿ ನಾವು ತೋರಿಸಬಹುದು ಅಂದ್ರೆ ಈ ವರ್ಡ್ ಬಾಲ್ ಆಕ್ಟಿವಿಟಿನ ನಾವು ಉಪಯೋಗಿಸಬಹುದು ಅಲ್ವಾ? ಹೌದಾ? ಒಂದು ನಿಮಿಷ. ಇವಾಗ ನೆಕ್ಸ್ಟ್ ನಾವೇನ್ ನೋಡ್ತೀವಪ್ಪ ಅಂದ್ರೆ ಇದೇ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನ ಬೇರೆ ಒಂದು ಟೆಂಪ್ಲೇಟ್. ಆ ಟೆಂಪ್ಲೇಟ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ ಪ್ರಶ್ನೆ ಇರತ್ತೆ, ಒಂದು ಪಿಕ್ಚರ್ ಇರತ್ತೆ, 3 ಆಪ್ಷನ್ಗಳಿರತ್ತೆ, ಅದ್ರಲ್ಲಿ ನಾವು ಚೂಸ್ ಮಾಡ್ತೀವಿ. ಇಟ್ಸ್ ನಾಟ್ ಲೈಕ್ ದಟ್ ಗೇಮ್ ಶೋ ಕ್ವಿಸ್ ಅಂದ್ರೆ 50 ಪಾಯಿಂಟ್ಸ್ ಪ್ಲಸ್ 200 ಅಂತ ಅಲ್ಲ. ಇಟ್ಸ್ ನಾರ್ಮಲ್ ಕ್ವಿಸ್ ಕೈಂಡ್ ಆಫ್ ಆಕ್ಟಿವಿಟೀಸ್, ಬಟ್ ಎ ಡಿಫ್ರೆಂಟ್ ಸೆಟ್ ಆಫ್ ಕ್ವೆಶನ್ಸ್. ಅದೇ ಪ್ರಶ್ನೆನಾ ಮ್ಯಾಮ್ ಅಂದ್ರೆ ಇಲ್ಲ, ಬೇರೆ ಸೆಟ್ ಆಫ್ ಕ್ವೆಶನ್ಸ್ ಏನ್ ನೋಡ್ತಿರೋದು. ದಿಸ್ ಇಸ್ ದ ಡ್ಯಾಶ್ ಟ್ರೀ ಐ ಹ್ಯಾವ್ ಎವರ್ ಸೀನ್. ಮರಗಳಲ್ಲಿ ಈ ಮರನೇ ಇರೋದಲ್ಲೇ ದೊಡ್ಡ ಮರ ನಾನು ನೋಡಿರೋದಲ್ಲಿ. ಇರೋದಲ್ಲಿ ಇದನ್ನೇ ದೊಡ್ಡ ಮರ. ಅವಾಗ ನೀವೇನ್ ಅಂತೀರಾ, ದ ಅನ್ನೋ ಆರ್ಟಿಕಲ್ ನ ಉಪಯೋಗಿಸಿದ್ದಾರೆ ಅಂದ್ರೆ ಇವಾಗ ಯಾವ ಡಿಗ್ರಿ ಆಫ್ ಕಂಪ್ಯಾರಿಸನ್ ಬರತ್ತಂತ ಹೇಳ್ತೀರಾ. ಆ ಮರನು ತುಂಬಾ ಉದ್ದವಾಗಿರೋದು ಈ ಪಿಕ್ಚರ್ ಅಲ್ಲಿ ಕಾಣಿಸ್ತೆ ಅಂದ್ರೆ ಅವ್ರು ಖಂಡಿತವಾಗಿ ಟಾಲೆಸ್ಟ್ ಅನ್ನೋ ಆಪ್ಷನ್ ನ ಚೂಸ್ ಮಾಡ್ತಾರೆ. ನೀವು ಆ ಆಪ್ಷನ್ ನ ಚೂಸ್ ಮಾಡಿದೀರಾ, ಸೂಪರ್.
I am the dash bird in the world. I am the dash bird in the world. ಈ ಲೋಕದಲ್ಲಿ ನಾನೇ ಇರೋದಲ್ಲಿ ತುಂಬಾ ಚಿಕ್ಕಾಗಿರೋ ಹಕ್ಕಿ. I am the smallest bird. Super. I am the smallest bird in the This world. rose is dash. ಒಂದೇ ಒಂದು ರೋಸ್ ಬಗ್ಗೆ ಮಾತಾಡ್ತಿದೀವಿ. ಆ ರೋಸ್ ಹೇಗಿದೆ? ಚೆನ್ನಾಗಿದೆ, ತುಂಬಾ ಸುಂದರವಾಗಿದೆ. ಒಂದೇ ಒಂದು ರೋಸ್ ಬಗ್ಗೆ ಮಾತಾಡ್ತಿದೀವಿ. ಒಂದೇ ಒಂದು ರೋಸು ಕಂಪ್ಯಾರಿಸನ್ ಇಲ್ಲ. ಇರೋ ರೋಸ್ಗಳಲ್ಲಿ ಇದೇ ತುಂಬಾ ಸುಂದರವಾಗಿದೆ ಅಂತಾನು ನನಗೆ ಹೇಳ್ತಿಲ್ಲ. ಒಂದೇ ಒಂದು ರೋಸ್ ಪಿಕ್ಚರ್ ಅಲ್ಲಿ ಇರೋದು. ಅವ್ರು ಖಂಡಿತ ಪಾಸಿಟಿವ್ ಡಿಗ್ರಿನ ಚೂಸ್ ಮಾಡ್ತಾರಾ? ಖಂಡಿತ ಮಾಡ್ತಾರೆ. ನೀವು ಚೂಸ್ ಮಾಡಿದ್ದೀರಾ, ಪರ್ಫೆಕ್ಟ್. ಐ ಕ್ಯಾನ್ ಜಂಪ್ ಡ್ಯಾಶ್ ದ್ಯಾನ್ ಮೈ ಫ್ರೆಂಡ್. ನನ್ನ ಗೆಳೆಯಗಿಂತ ನಾನು ತುಂಬಾ higher. ಹೈ ಆಗಿ ಜಂಪ್ ಮಾಡಕ್ಕಾಗತ್ತೆ. ಯು ಆರ್ ಕಂಪೇರಿಂಗ್ ದಿ ಲೆವೆಲ್ ಆಫ್ ಜಂಪಿಂಗ್ ಆಫ್ ಯೋರ್ಸ್ ಅಂಡ್ ಯೋರ್ ಫ್ರೆಂಡ್. ನೀವು ನಿಮ್ಮ ಗೆಳೆಯರ ಬಗ್ಗೆ ಕಂಪ್ಯಾರಿಸನ್ ಇದರಲ್ಲಿದೆ. ಸೊ ಇದರಲ್ಲಿ ಹೈಯರ್. ಸೂಪರ್. ಅನ್ಮ್ಯೂಟ್ ಮಾಡಿ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಸ್ಪಾಂಡಿಂಗ್. ರೆಸ್ಪಾಂಡ್ ಮಾಡೋದ್ ಮೂಲಕ ನನಗೆ ಮೋಟಿವೇಶನ್ ಆಗಿದೆ. ದ ಬ್ಲೂ ವೇಲ್ ಇಸ್ ಡ್ಯಾಶ್ ದ್ಯಾನ್ ಆನ್ ಎಲಿಫೆಂಟ್. Larger. Larger. Comparison. Elephant and whale is being compared over here. My brother is dash than me. Taller. Shorter. Shorter. ಟಾಲರ್ ಇತ್ತಂದ್ರೆ ಟಾಲರ್ ಅಂತ ನಾವು ಚೂಸ್ ಮಾಡ್ತಿದ್ವಿ. ಸೂಪರ್. ಐ ಆಮ್ ದ ಡ್ಯಾಶ್ ಅಮಂಗ್ ದೆಮ್. ಇರೋದಲ್ಲೇ ನಾನೇ ಉದ್ದವಾಗಿದ್ದು. ಟಾಲೆಸ್ಟ್. ನೈಸ್, ವೆರಿ ನೈಸ್. ಐ ಆಮ್ ದ ಡ್ಯಾಶ್ ಫ್ಲವರ್ ಇನ್ ದಿ ವರ್ಲ್ಡ್ ಅಂಡ್ ಮೈ ನೇಮ್ ಇಸ್ ರಫ್ಲೇಶಿಯಾ. ಈ ಪ್ರಶ್ನೆಯಲ್ಲಿ ನೋಡಿ, ಇವು ಲೋಕದಲ್ಲಿರೋ ತುಂಬಾ ದೊಡ್ಡವಾಗಿರೋ ಹೂವ ಯಾವ್ದಂತಾನು ಹೆಸರು ಗೊತ್ತಾಗತ್ತೆ. ಡಿಗ್ರಿ ಆಫ್ ಕಂಪ್ಯಾರಿಸನ್ ಏನ್ ಉಪಯೋಗಿಸ್ಬೇಕಂತಾನು ಗೊತ್ತಾಗತ್ತೆ. They are getting to know the name of the flower as well over here. The biggest extra information is also passed down to the students. Ram is dash than Rahul. Ramu Rahul ಬಗ್ಗೆ ಕಂಪೇರ್ ಮಾಡ್ತಿದ್ದಾರೆ. ಅವನ್ಕಿಂತ ಇವನು ತುಂಬಾ ಸಣ್ಣ Thinner ಇದ್ದಾನೆ. than Rahul. Thinner than Rahul. ಅವನ್ಕಿಂತ ಇವನ್ ಸಣ್ಣ ಇದ್ದಾನೆ. The weather is dash than yesterday. ನಿನ್ನೆಗಿಂತ ಇವತ್ತಿಂದು ತುಂಬಾ ಶೆಕೆ ಆಗಿದೆ. ನಿನ್ನೆಗಿಂತ. You are comparing yesterday and today. Hotter. Hotter. Good. Super. This question paper is dash for me. ಈ ಕ್ವೆಶನ್ ಪೇಪರ್ ನನ್ ತುಂಬಾ ಸುಲಭವಾಗಿದೆ. ನನಗೆ ಮಾತ್ರ ಹೇಳ್ತಿರೋದು. ಹೇಗಿದೆ ಅಂತ ಹೇಳ್ತಿದ್ದೀನಿ. ಈಸಿ. My birthday cake is tasty, tastier, tastiest. Tasty. My birthday cake is tasty. ಟೇಸ್ಟಿ. ಯಾಕಂದ್ರೆ ನನ್ ಬರ್ತ್ಡೇ ಕೇಕ್ ಬಗ್ಗೆ ಮಾತಾಡ್ತೀನಿ. ಲೋಕದಲ್ಲಿ ಇರೋ ಎಲ್ಲಾ ಬರ್ತ್ಡೇ ಕೇಕ್ ಅಲ್ಲಿ ನಂದೇ ಇದರಲ್ಲಿ ತುಂಬಾ ಟೇಸ್ಟ್ ಆಗಿರೋದಂತ ನಾನು ಇಲ್ಲಿ ಹೇಳ್ತಿಲ್ಲ ಅಲ್ವಾ. ದ ರೆಡ್ ಫ್ರಾಕ್ ಇಸ್ ಗುಡ್ ಬಟ್ ದ ಪಿಂಕ್ ಡ್ರೆಸ್ ಇಸ್ ಡ್ಯಾಶ್ ದ್ಯಾನ್ ಇಟ್. ಬೆಟರ್ ದ್ಯಾನ್ ಇಟ್. ಇದಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ. ಗಂಗಾ ಇಸ್ ದಿ ಡ್ಯಾಶ್ ರಿವರ್ ಇನ್ ಇಂಡಿಯಾ. Longest river. ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಸೂಪರ್ಲೇಟಿವ್ ಅನ್ನೋದನ್ನ ಅವ್ರು ಕಂಡುಹಿಡಿತಾರೆ. ಅದಕ್ ಮುಂಚೆ ಇರೋ ದ ಅನ್ನೋ ಆರ್ಟಿಕಲ್ ಇದೆ ಅಂತಾನು ನೀವು ಹೇಳ್ತೀರಾ. ಯಾ ನದಿ ಇರೋದ್ರಲ್ಲಿ ತುಂಬಾ ಲಾಂಗ್ ಆಗಿದೆ ಅಂತಾನು ನೀವು ಇದ್ರಲ್ಲಿ ಹೇಳ್ಬಿಡ್ತೀರಾ. ಸೊ ಎವ್ರಿಥಿಂಗ್ ಇಸ್ ಗೆಟಿಂಗ್ ರಿಜಿಸ್ಟರ್ಡ್. ಕಲ್ಕಿ ಇಸ್ ದಿ ಡ್ಯಾಶ್ ಫಿಲ್ಮ್ ಐ ಹ್ಯಾವ್ ಎವರ್ ವಾಚ್ ಸೋ ಫಾರ್. Most interesting. ಮೋಸ್ಟ್ ಇಂಟ್ರೆಸ್ಟಿಂಗ್. ನೋಡಿದ್ರಲ್ಲಿ ಸಿನಿಮಾಗಳಲ್ಲೇ ಕಲ್ಕಿ ಅನ್ನೋ ಮೂವಿನೇ ತುಂಬಾ ಇಂಟ್ರೆಸ್ಟಿಂಗ್. ಡೋರೆಮಾನ್ ಕಾರ್ಟೂನ್. ಬೆಳಗಂದ್ರೆ ಕಾರ್ಟೂನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಡೋರೆಮಾನ್ ಕಾರ್ಟೂನು ಪೋಕಿಮಾನ್ ಕಾರ್ಟೂನು ಕಂಪೇರ್ ಮಾಡಿದ್ದಾರೆ. ಅದಕ್ಕಿಂತ ಇದು ಚೆನ್ನಾಗಿದೆ. ಅದಕ್ಕಿಂತ ಇದು ಮೋಸವಾಗಿದೆ. ಚೆನ್ನಾಗಿದೆ ಅಂತ ಇಲ್ಲ ಇಲ್ಲ ಆಪ್ಷನ್. ಮೋಸವಾಗಿದೆ. ವರ್ಸ್ ದ್ಯಾನ್. ಬ್ಯಾಡ್, ವರ್ಸ್, ವರ್ಸ್ಟ್. ಇರ್ರೆಗ್ಯುಲರ್ ಫಾರ್ಮ್ ಅಲ್ವಾ. A feather is dash than stone. Lighter than. Lighter than. I'm getting the answers very quickly. Superb. The girl has dash hair. Thick The hair. girl. Thick hair. Thick hair. Thick hair. Okay. I got it. I heard it as thicker. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಸತ್ತೆ. ಆ ಕ್ವೆಶನ್ ಓದುವಾಗ ಹೇಳಿದ ಆನ್ಸರ್ ತಪ್ಪಂತು. ಬಾಂಗ್ ಬಂತ. ಅದ್ ಮಾತ್ರ ಅಲ್ಲದೆ ಇಲ್ಲಿ ಯಾವ್ದು ಸರಿಗಾಗಿರೋ ಆನ್ಸರ್ ಅಂತಾನು ನಿಮ್ಗೆ ಗೊತ್ತಾಗತ್ತೆ. If at all the answer chosen is wrong, here you'll also be getting to know the right answer. ಇಲ್ಲಿ ಯಾವ್ದು ಸರಿ ಇದೆ ಅಂತಾನು ನಿಮ್ಗೆ ಅಲ್ಲಿ ತೋರಿಸ್ಬೋದು.
ತಪ್ಪಾಗಿದ್ರೆ ಮಾತ್ರ ಹೈಲೈಟ್ ಆಗಲ್ಲ. ಯಾವ್ದು ಸರಿ ಇದೆಯೋ ಅದನ್ನು ಇದ್ರಲ್ಲಿ ತೋರಿಸುತ್ತೆ. ದಿಸ್ ಕಾರ್ ಇಸ್ ದಿ ಡ್ಯಾಶ್ ಕಾರ್ ಇನ್ ದಿ ವರ್ಲ್ಡ್. Most expensive. ಮೋಸ್ಟ್ ಎಕ್ಸ್ಪೆನ್ಸಿವ್. Most expensive. ಐ ಆಮ್ ದ ಡ್ಯಾಶ್ ಕಿಡ್ ಇನ್ ಮೈ ಕ್ಲಾಸ್. Smartest. Smart. ಸ್ಮಾರ್ಟೆಸ್ಟ್. Smart. ನನ್ನ ಕ್ಲಾಸ್ನಲ್ಲೇ ನಾನೇ ತುಂಬಾ ಸ್ಮಾರ್ಟ್ ಅಂದ್ರೆ ಹಂಗೆ ಹೇಳ್ಬೋದು. ನನ್ನ ಕ್ಲಾಸ್ನಲ್ಲೇ, ನನ್ನ ಬಗ್ಗೆ ಮಾತ್ರ ಹೇಳ್ತಿಲ್ಲ, ನನ್ನ ಕ್ಲಾಸ್ನಲ್ಲ ಕಂಪೇರ್ ಮಾಡ್ತಿರೋದು. ಸ್ಮಾರ್ಟೆಸ್ಟ್. The ಪರ್ಫೆಕ್ಟ್. ಪರ್ಫೆಕ್ಟ್. ಐ ಆಮ್ ದ ಸ್ಮಾರ್ಟೆಸ್ಟ್. ಐ ಆಮ್ ದಿ ಸ್ಮಾರ್ಟೆಸ್ಟ್. ಇದು ಆರ್ಟಿಕಲ್ ಇದೆ. ಅದಿಲ್ಲದೆ ಯು ಆರ್ ಕಂಪೇರಿಂಗ್ ಟು ದ ಹೋಲ್ ಲಾಟ್ ಆಫ್ ಕ್ಲಾಸ್, ರೈಟ್? Right. Perfect. ಲೇ ಎಷ್ಟ್ ಜನಲ್ಲೇ ಬರೋದು? ಮಕ್ಕಳಿಗೆ ನೀವು ಈ ಪ್ರಿಪೋಸಿಷನ್ಸ್ ಎಲ್ಲ ಹೇಳ್ಕೊಟ್ಟಿರ್ತೀರಾ. ಅದು ಎಲ್ಲಿದೆ, ಈ ವಸ್ತು ಹಿಂಗಿದ್ರೆ ಎಲ್ಲಿರದೆ ಅಂತ ಹೇಳ್ತೀರಾ. ಇನ್ನ, ಆನ, ಅಟ್ಟ ಅದೆಲ್ಲ ಹೇಳಿರ್ತೀರಾ. ಅದೇ ಇವಾಗ ಪಿಕ್ಚರ್ ಇಟ್ಕೊಂಡು ಅವರೇ ಡ್ರ್ಯಾಗ್ ಮಾಡಿ ಮಾಡೋ ತರ ಇದ್ರೆ ದೇ ವಿಲ್ ಡೆಫಿನೆಟ್ಲಿ ಬಿ ಪ್ಲೇಸಿಂಗ್ ಇಟ್. Their interaction will be even more higher, right? We'll play such sort of a game wherein this template, ಈ ಟೆಂಪ್ಲೇಟ್ ಅಲ್ಲಿ ನೋಡಿದ್ರೆ this is something pertaining to preposition of place. ಎಲ್ಲಿದೆ ಅಂತ ಹೇಳುವಾಗ preposition ಎಲ್ಲ ಉಪಯೋಗಿಸ್ತೀವಿ. ಇಲ್ಲಿ ನೋಡಿದ್ರೆ ಈ ಪಿಕ್ಚರ್ಸ್ ಮೊದಲು ನೋಡ್ತಾರೆ. ಬಾಕ್ಸ್ ಕೆಳಗಡೆ ಇದೆ, ಮಧ್ಯದಲ್ಲಿದೆ, ಒಳಗಡೆ ಇದೆ, ಹಿಂದ್ಗಡೆ ಇದೆ, ಅದ್ರ ಮೇಲ್ಗಡೆ ಇದೆ, ಮುಂದೆ ಇದೆ. ಸೊ ಇನ್ ಅಂದ್ರೆ ಇಲ್ಲಿ ನೋಡಿ ಈ ತರ ಡ್ರ್ಯಾಗ್ ಮಾಡ್ಬೋದು. ಆ ತರ ಈ ಫಸ್ಟ್ ಪೆಟ್ಟಿಗೆಗೆ ಯಾವ ಆಪ್ಷನ್ ನಾನು ಚೂಸ್ ಮಾಡ್ಬೇಕು? ಈ ಫಸ್ಟ್ ಪಿಕ್ಚರ್ಗೆ ಯಾವ ಪ್ರೆಪೋಸಿಷನ್ ನಾನು ಇಲ್ಲಿರೋದನ್ನ ಚೂಸ್ ಮಾಡ್ಬೇಕು? ಅಂಡರ್. ಅಂಡರ್. ಓಕೆ, ನೋಡಿ ಈ ತರ ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡೋ ತರ. ಅವಾಗ ಏನಾಗತ್ತೆ, ಆ ಆಪ್ಷನ್ ಇಲ್ಲಿ ಬಂದ್ಬಿಡತ್ತೆ. ಮಧ್ಯದಲ್ಲಿ ಇದೆ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂತ ಕೇಳ್ತೀರಾ? ಇಲ್ಲಾಂದ್ರೆ ಆ ಪಿಕ್ಚರ್ ನೋಡಿದ್ರೇನೆ ಅವ್ರು ಕಂಡು ಹಿಡ್ಬಿಡ್ತಾರೆ ಅಲ್ವಾ? Between. ನಾವಿಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಂಗೆ ಇಲ್ಲ. ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ದೇ ವಿಲ್ ದೆಮ್ ಸೆಲ್ಫ್ ಐಡೆಂಟಿಫೈ ದಿ ಆನ್ಸರ್. ಬಿಟ್ವೀನ್. Between. ಹಾ, ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ಆ ಬೆಕ್ಕು ಎಲ್ಲಿದೆ? The. ಇನ್. ಓಕೆ, ಹಿಂದ್ಗಡೆ ಇದೆ, ಬಿಹೈಂಡ್. ಬಿಹೈಂಡ್. Behind. ಅಂದ್ರೆ ಮ್ಯಾಚ್ End ಮಾಡೋದೇ point. ಒಂದು ಡಿಫ್ರೆಂಟ್ ಮ್ಯಾನರ್ ಅಲ್ಲಿ ಇದೆ. The option is also getting related besides the question itself. The On. verse is on the box. ಪಕ್ಕದಲ್ಲೇ ಇದೆ. ಓಕೆ, Dad is in front of the box. ಎಸ್. ಚೆಕ್ ಮಾಡೋಣ. ಸೊ ಈ ಪ್ರೆಪೋಸಿಷನ್ ಆಫ್ ಪ್ಲೇಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಆ ರಿಲೆವೆಂಟ್ ಪಿಕ್ಚರ್ ಸಂಬಂಧಿಸಿರೋ ಆ ಪ್ರೆಪೋಸಿಷನ್ ನಾವು ಐಡೆಂಟಿಫೈ ಮಾಡ್ತೀವಿ. ಇಟ್ಸ್ ಲೈಕ್ ಡ್ರ್ಯಾಗಿಂಗ್ ಇಟ್ ಅಂಡ್ ಪುಲ್ಲಿಂಗ್ ದ ರೈಟ್ ಆಪ್ಷನ್. ಸೊ ಬಿ ಇವನ್ ನೈಸ್ ಅಂಡ್ ಮೋರ್ ಇಂಟರಾಕ್ಟಿವ್. ಇದೇ ತರ ಹೆಚ್ಚಾಗಿರೋ ಕ್ವಶನ್ಸ್ ನೀವು ತಗೊಬಹುದು. ಟಾಪಿಕ್ಸ್ ತಕ್ಕಂತ ಟೆಂಪ್ಲೇಟ್ ನಾವು ಚೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಗ್ರಾಬಿಂಗ್ ದಿಯರ್ ಅಟೆನ್ಷನ್. ಎಸ್, ಅವರು ಆದೇಶ ಬಿಟ್ಟಾರೆ, ಆದ್ರೆ ಇವತ್ತೇ ಶುರು ಮಾಡ್ಯಾರ ಇವ್ರು. ಇವತ್ತ್ರಿ ಇಟ್ಸ್ ಟು ಪ್ರೆಪೋಸಿಷನ್ ಆಫ್ ಟೈಮು. ಒಂದು ಅಂಡರ್ ವಾಟರ್ ಗೇಮ್ ತರ, ಆ ತರಾನು ನಾವು ಆಟಾಡ್ಬೋದು. ನೋಡಿದ್ರೆ ಸುತ್ತ ಮೀನ್ಗಳಿರತ್ತೆ. ಬೇರೆ ಆನ್ಸರ್ಸ್ ವಿಲ್ ಬಿ ಪಾಪಿಂಗ್ ಅಪ್ ಇನ್ ದ ಫಾರ್ಮ್ ಆಫ್ ಅ ಬಬಲ್ ರೀತಿಯಾಗಿ ಆನ್ಸರ್ಸ್ ಎಲ್ಲ ಪಾಪ್ ಅಪ್ ಆಗತ್ತೆ. ದೇ ಹ್ಯಾವ್ ಬೀನ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಡ್ಯಾಶ್ 2015. ಬೆಂಗಳೂರಿನಲ್ಲಿ 2015 ಅವ್ರು ವಾಸ ಮಾಡ್ತಿದ್ದಾರೆ. 2015 ಸಿನ್ಸ್. Since. ಇವಾಗ ಆಪ್ಷನ್ ಅನ್ನು ಚೂಸ್ ಮಾಡಿದ್ರೆ ಕರೆಕ್ಟ್ ಅಂತ ತೋರಿಸುತ್ತೆ.
ಐ ವಿಲ್ ಬಿ ಸ್ಟಡಿಂಗ್ ಡ್ಯಾಶ್ 9 AM to 5 PM. ನಾನ್ 9 ಇಂದ 5 ಗಂಟೆ ತನಕ ಓದ್ತಾ ಇರ್ತೀನಿ. From. ಯಾವಾಗಿಂದ ಓದ್ತಾ ಇದ್ದೀನಿ. ಕರೆಕ್ಟ್. ಸೂಪರ್. From. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ದೇ ವಿಲ್ ಬಿ ಪರ್ಫಾರ್ಮಿಂಗ್ ಡ್ಯಾಶ್ ದಿ ಫೆಸ್ಟಿವಲ್. ಆ ಫೆಸ್ಟಿವಲ್ ಇರುವಾಗ ಅವರು ಪರ್ಫಾರ್ಮ್ ಮಾಡ್ತಿರ್ತಾರೆ. ಡ್ಯೂರಿಂಗ್. ಯಾವಾಗ? ದ ಲೈಬ್ರರಿ ಬುಕ್ಸ್ ಮಸ್ಟ್ ಬಿ ರಿಟರ್ನ್ ಡ್ಯಾಶ್ ಫ್ರೈಡೆ ಒಳಗೆ ಪುನಃ ಕೊಡ್ಬೇಕು. Friday. ಆಪ್ಷನ್ಸ್ ನೋಡಿ. ಫ್ರಮ್, ಬೈ, ಇನ್, 12 ಶುರು ಆಯ್ತು. ಫ್ರಮ್ 12ವರೆಗೆ ಬನ್ನಿ. ಫ್ರಮ್. ನಾನು ಹೋಗಿ ಕ್ಲಾಸ್ ಹೋಗಿದ್ದೆ. ಫ್ರೈಡೆ ಒಳಗೆ ಕೊಡ್ಬೇಕಂತ ಹೇಳ್ತೀನಿ. ಫ್ರೈಡೆ ಒಳಗೆ ನಾವು ಕೊಡ್ಬೇಕು. By Friday. ಬೈ ಫ್ರೈಡೆ. By. ಹಾ. By. ಯು ಆರ್ ಗಿವಿಂಗ್ ಅ ಡೆಡ್ ಲೈನ್. ಅವಾಗ By ಏನಂತೀರಾ? Friday. ಡೆಡ್ ಲೈನ್ ಕೊಡ್ತಿದ್ದೀರಾ, ಅದಕ್ಕೆ ಬೈಕ್ ಯೂಸ್ ಮಾಡ್ತಿದೀವಿ ಅಂತ ಹೇಳ್ತೀರಾ. ಐ ವಿಲ್ ಕಂಪ್ಲೀಟ್ ದ ಟಾಸ್ಕ್ ದಟ್ ಡ್ಯಾಶ್ ಗಿವನ್ ಡೆಡ್ ಲೈನ್. ಕೊಟ್ಟಿರೋ ಡೆಡ್ ಲೈನ್ ಒಳಗಡೆನೆ ನಾವು ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ವಿತ್ ಇನ್ ಟೈಮ್ ಫ್ರೇಮ್. ಸೂಪರ್. ಅಮೇಸಿಂಗ್. ಹಿ ವಿಲ್ ಮೀಟ್ ಯು ಡ್ಯಾಶ್ ದಿಸ್ ವೀಕೆಂಡ್. ಈ ವೀಕೆಂಡ್ ಒಳಗಡೆ ನಿಮ್ಮನ್ನ ಭೇಟಿ ಮಾಡ್ಬಿಡ್ತಾನೆ. By the end. ನೋಡಿ ಆಪ್ಷನ್ಸ್ ಎಲ್ಲ. ಅದಾದ್ಮೇಲೆ ಭೇಟಿ ಮಾಡ್ತಾನ, ಅದ್ ಮುಂಚೆನೆ ಭೇಟಿ ಮಾಡ್ತಾನ, Will ಏನ್ meet ಮಾಡ್ತಾನೆ? in this week. In this weekend. ಅದಾದ್ಮೇಲೆ By ನೋಡ್ತಾನ ಅಂತ this ಹೇಳ್ದೆ. ಆಫ್ಟರ್. ನೀವ್ After ಹೇಗ್ this ಹೇಳ್ತೀರಿ? week. After this week. ಶಿ ಅರೈವ್ ಡ್ಯಾಶ್ ಸನ್ರೈಸ್. ಸೂರ್ಯ ಉದಯೋಕ್ ಮುಂಚೆನೆ ಅವಳು Weekend. ಬಂದ್ಬಿಟ್ಲು. Before. ಮುಂಚೆನೆ. Before. ಸೂಪರ್. ಅದೇ ತರಾನೇ ಇದ್ರಲ್ಲೂ ಆನ್ಸರ್ಸ್ ನೀವು ತೋರಿಸ್ಬೋದು. ತಪ್ಪಾಗಿರೋ ಆನ್ಸರ್ ನೀವು ಚೂಸ್ ಮಾಡಿದ್ರೆ ಅಕಸ್ಮಾತ್ ತಪ್ಪಾಗಿರೋ ಆನ್ಸರ್ ಪಕ್ಕ ಸರಿಯಾಗಿರೋ ಆನ್ಸರ್ನು ಅದರಲ್ಲಿ ತೋರಿಸುತ್ತೆ. ಓಕೆ. Why in this weekend is wrong, ma'am? ದ ಗಿವನ್ ಆಪ್ಷನ್ ನಾನು ಹೇಳಿದ ಪ್ರಕಾರ ಯಾವಾಗ ಒಳಗಡೆ ಬುಕ್ ಕೊಡ್ತಿದೀವಿ ಅಂತ ಹೇಳಿದೆ. ಬೈ ದಿಸ್ ವೀಕೆಂಡ್. ಪ್ರಶ್ನೆ ಕೇಳುವಾಗ್ಲೇನೆ ನಾನು ಈ ವೀಕೆಂಡ್ ಒಳಗಡೆ ನಾನು ಕೊಡ್ತಾ ಇದ್ದೀನಿ ಆ ಪುಸ್ತಕನ ಅಂತ ಹೇಳಿದೆ. ಸೊ ಆ ಕಾರಣಕ್ಕೋಸ್ಕರ ಬೈ ಅನ್ನೋ ಆಪ್ಷನ್ ನಾವು ಚೂಸ್ ಮಾಡ್ತಿದ್ದೀವಿ. ದ ವೇ ಯು ರೀಡ್ ಔಟ್ ದ ಕ್ವೆಶನ್, ದ ವೇ ದೇ ಅಂಡರ್ಸ್ಟ್ಯಾಂಡ್ ದಿ ಕ್ವೆಶನ್ ವಿಲ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ವೈ ದಿಸ್ ಆಪ್ಷನ್ ಇಸ್ ಬೀನ್ ಚೋಸನ್. ಫೈನ್. ಒಂದು ನಿಮಿಷ. ಇವಾಗ ಒಂದು ಕ್ರಾಸ್ ವರ್ಡ್ ಪಜಲ್ ಇರೋ ತರ ಆಕ್ಟಿವಿಟಿ. ಇದರಲ್ಲಿ ನೀವು ಅಡ್ವರ್ಬ್ಸ್ ಯಾವ್ದೆಲ್ಲ ಇದೆ ಅನ್ನೋದ ಕಂಡುಹಿಡಿತೀರಾ. ಏನ್ ಕೊಟ್ಟಿದ್ದಾರೆ? ಲುಕ್ ಫಾರ್ ದ ಫಾಲೋವಿಂಗ್. ಲುಕ್ ಫಾರ್ ದ ಫಾಲೋವಿಂಗ್ ಅಡ್ವರ್ಬ್ಸ್. ನನ್ಗೊಂದು ಸಿಕ್ಕಿದೆ. ರೇರ್ಲಿ. ಸೂಪರ್. ಬೇರೆ ಏನಾದ್ರೂ ನಿಮ್ಗೆ ಪದ ಕಾಣಿಸ್ತಿದೆ ಅಂದ್ರೆ ನನ್ಗೆ ಹೇಳ್ಬೋದು. ರೇರ್ಲಿ, ನೆವರ್. ಓಕೆ, ನೆವರ್ ಇಸ್ ದೇರ್ over here. Super. Always. ಬೇರೆ ಏನಾದ್ರೂ ನಿಮ್ಗೆ ಕಾಣಿಸ್ತಿದೆ ಅದರಲ್ಲಿ? Always. ಆಲ್ವೇಸ್. Sometime. Sometime. ಓಕೆ. ಎಲ್ಲಿದೆ ಅಂತ ಹೇಳಕ್ಕಾಗತ್ತಾ? ಇಲ್ಲಿದೆ. ಸೂಪರ್. 4th ಕಾಲಮ್ ಅಂತ ಹೇಳಿದ್ದೀರಾ. Sometime. ಸಾಮಾನ್ಯವಾಗಿ ಅದನ್ನ ಏನಂತೀವಿ? Usually. ಯೂಶುವಲಿ. ಸೂಪರ್.
Anything left out? Have we identified? ಯಾವಾಗೆಲ್ಲ ಒಂದು ಕೆಲಸ ನಡೆಯುತ್ತೆ, ಯಾವಾಗ್ಲೂ ನಡೆಯುತ್ತಾ, ಯಾವಾಗ್ಲೂ ನಡೆಯೋದಿಲ್ಲ, ಅನೇಕವಾಗಿ ಅದು ನಡೆಯುತ್ತೆ. ಸಾರಿ, Often. super. Often. You have identified most of the adverbs that was given in this first word. Often, yes, I chose that. ನಾವ್ ಹೋದ್ರೆ ಹೇಳೋದು ಕೊಡ್ತಾರ ಅವರು. Always, ಇಸ್ಕೊಂಡು ನೀವು never, sometimes, often, rarely. ನೀವು ಇದ್ರ ಬಗ್ಗೆ ಚಿಕ್ಕ ಇಲ್ಲ ಇಲ್ಲಿ ಹೈಲೈಟ್ ಆಗಿದೆ ನೋಡಿ, ಗ್ರೀನ್ ಕಲರ್, ಬ್ಲೂ ಕಲರ್, ರೆಡ್ ಕಲರ್ ಅಲ್ಲೇ ಹೈಲೈಟ್ ಆಗಿದೆ. ಓಕೆ, ಕರೆಕ್ಟ್ ಆಗಿರೋ ಆನ್ಸರ್ಸ್. I'm just showing you the various templates in which the questions can be formulated, and it is available in WordWall, so that when you are teaching a particular grammar, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಗ್ರಾಮರ್ ನೀವು ಹೇಳ್ಕೊಡುವಾಗ ಅದು ಸಂಬಂಧಿಸಿರೋ ಆ ಆಕ್ಟಿವಿಟಿನ ನೀವು ಇದರಲ್ಲಿ ರಿಲೇಟ್ ಮಾಡಿ ಗೇಮ್ ತರ ಆಟ ಆಡ್ಬೋದು. ಇಟ್ಸ್ ನಾಟ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಆಕ್ಟಿವಿಟಿ. ಒಂದು ಟಾಪಿಕ್ ತಗೊಂಡ್ರೆ ಯು ಕ್ಯಾನ್ ಯೂಸ್ 4 to 5 ಟೆಂಪ್ಲೇಟ್ಸ್. ಬೇರೆ ಬೇರೆ ಸೆಟ್ ಆಫ್ ಕ್ವೆಶನ್ಸ್ ಬರುತ್ತೆ. ಬೇರೆ ಬೇರೆ ಟೆಂಪ್ಲೇಟ್ ಫಾರ್ಮ್ ಅಲ್ಲೂ ನೀವು ಅದನ್ನ ತೋರಿಸ್ಬೋದು ಮಕ್ಳ ಹತ್ರ. ಈಗ ಚೇಸ್ ತರ, ಚೇಸ್ ಮಾಡೋ ತರ ಅಂತಹ ಗೇಮ್ ಫಾರ್ಮ್ಯಾಟ್ ಅಲ್ಲಿ ಈ ಟೆಂಪ್ಲೇಟ್ ಇರುತ್ತೆ. Something different that we are doing so that they identify the proper. Yes. I left in a hurry to reach the station. Identify the adverb. ಈ ಗೊಂಬೆನ ತರಬೇಕು. Without getting hurry. ಅದನ್ನೇ ಅದೊಂದು ರಿಮೋಟ್ ಕಂಟ್ರೋಲ್ ಗೇಮ್ ತರ. ಹಾ ಸರಿ. ಇಲ್ಲಿ ಈ ಬರೋ ಕ್ವೆಶನ್ಗಳಲ್ಲಿ ಎಲ್ಲದಲ್ಲೂ ನೀವು ಅಡ್ವರ್ಬ್ ನ ಐಡೆಂಟಿಫೈ ಮಾಡೋ ತರ ಇರುತ್ತೆ. ಐ ಕೇರ್ಫುಲಿ ಪ್ಲೇಸ್ ದ ಎಗ್ ಇನ್ ದಿ ಟೇಬಲ್. ಐ ಕೇರ್ಫುಲಿ ಪ್ಲೇಸ್ ದ ಎಗ್ ಇನ್ ದ ಟೇಬಲ್. ಕೇರ್ಫುಲಿ. ಕೈಲಿ ಪೇಡ್ ಹ್ಯಾಪಿಲಿ ವಿತ್ ಹರ್ ಟಾಯ್ಸ್. ಹೇಗ್ ಆಟ ಆಡಿದ್ಲು? ತುಂಬಾ ಸಂತೋಷವಾಗಿ ಆಟ ಆಡಿದ್ಲು. ಹ್ಯಾಪಿಲಿ. ನೀರು ಚೇಂಜ್ ಆಯ್ತು ಮನೆಯಲ್ಲಿ. ಈ ಡೆಮನ್ ಬರೋಷ್ಟರಲ್ಲಿ ತಗೊಡ್ಬೇಕು. ಇಲ್ಲೇ ಹೊರಬಿಡ್ತೀವಿ ನಾವು. We have identified the right answer, but we need to place it in the proper place. Okay. ಟೆಂತ್ ಒಂದು 12 I stayed quiet after my mom scolded me. ನಾನು ತುಂಬಾ ಸೈಲೆಂಟ್ ಆಗಿದೆ ಅಮ್ಮ ನನ್ನ ಬೈದಾದ್ಮೇಲೆ. ಕ್ಲಿಯರ್ ಅರ್ಥ ಮಾಡ್ಕೊಂಡ್ರೆ ಮುಂಚೆ ಅರ್ಥ ಹೇಗಿದೆ? ತುಂಬಾ ಕ್ವೈಟ್ ಆಗಿದ್ದೆ. I stayed quiet. How did I stay? I stayed quiet. That is the reason this has been chosen as adverb. Millie ran quickly and won the race. How did she? She ran quickly. ಬರ್ಕೊಂಬರ್ತ ನಾಳೆಗೆ ನಾಳೆ ಸಿಗುವ.
ಈ ಕೇರ್ಫುಲಿ ಹ್ಯಾಪಿಲಿ ಹೇಗ್ ಹೋದ, ಬೇಗ ಹೋದ, ತುಂಬಾ ಕೇರ್ಫುಲ್ ಆಗಿ ಅವನ ಇಟ್ಟ ಆ ಮೊಟ್ಟೆನ ಕೈಲಿ. ಪ್ಲೇಡ್ ಹ್ಯಾಪಿಲಿ ವಿತ್ ಹರ್ ಟಾಯ್ಸ್. ಐ ಸ್ಟೇಡ್ ಕ್ವೈಟ್ ಆಫ್ಟರ್ ಮೈ ಮಾಮ್ ಸ್ಕೋಲ್ಡೆಡ್ ಮೀ. Millie ran quickly and won the race. You're reading out the sentence for them as well as saying why it has been chosen as adverb. Okay. ಮತ್ ಮಿಕ್ಸರ್ ಖಾರ ಎಲ್ಲ ಇಲ್ಲ ಇಲ್ಲಿ ಗೊತ್ತಿತ್ತು ಸರ್, ಫೋನ್ ಹಚ್ಚಿರ್ತಾರ ಆಲ್ರೆಡಿ. Adverbs of frequency. ಅದು ನೋಡೋಣ. ದಯವಿಟ್ಟು ಮ್ಯೂಟ್ ಮಾಡಲಿರಿ. I expect you to be in mute mode. ಅದಕ್ಕೆ ಹೇಳ್ತೇನ್ರಿ, ನಮ್ಮ ಡ್ಯಾಡಿ ಡ್ಯಾಡಿ ಅಂತಾಳ. ಆಯ್ತು ನೀನು ಅವ್ ನಂದು ಬಡಿದಿಲ್ಲ ನಮ್ಮ ಇದು ಅನಂತ ನಾ ಕೆಲ್ಸ ಕೇಳ್ತಿಲ್ಲ. ಅದು ಇದು ಏಕಿಲ್ಲ ಸರ್, ನಾನು ನಮ್ಮ ಮಗಳ ಅಂತ ಹೇಳ್ತೇನೆ. ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ. ಆನ್ಸರ್ ಹೇಳೋಕ್ಕೋಸ್ಕರ ಅನ್ಮ್ಯೂಟ್ ಮಾಡಿ ಹೇಳಿ. ನೀವು ಮಾತಾಡ್ತಿರೋದೇ ಇಲ್ಲಿ ಕೇಳಿಸ್ತಾ ಇದೆ. ಐ ರಿಕ್ವೆಸ್ಟ್ ಯು ಟು ಬಿ ಇನ್ ಮ್ಯೂಟ್ ಮೋಡ್ ಯು ಆರ್ ಸ್ಪೀಕಿಂಗ್ ಅಮಂಗ್ಸ್ ಯೋರ್ ಸೆಲ್ಫ್. ಆನ್ಸರ್ ಹೇಳೋಕೆ ಅನ್ಮ್ಯೂಟ್ ಮಾಡಿ ಹೇಳಿ. Sometimes. Okay, I'm getting the answers as well. Thank you. I dash drink coffee at night because it keeps me awake. ಇಲ್ಲಿ ನೋಡಿ, ಇಲ್ಲಿ ಎಡಗಡೆಯಲ್ಲಿ ನಿಮ್ಮ ಏನ್ ಮಾಡ್ತೀರಾ, 0%. ಇಲ್ಲಿ ಚಾನ್ಸೇ ಇಲ್ಲ ಅನ್ನೋ ತರ ನಮ್ಗೆ ತಿಳಿತಾ ಇದೆ ಅಂತ. ಇಲ್ಲೊಂದು ಹಿಂಟ್ ಇರುವಾಗ ನಾವು ಏನ್ ಆಪ್ಷನ್ ಇಲ್ಲಿ ಚೂಸ್ ಮಾಡ್ತೀವಿ? ಯಾವಾಗ್ಲೂ ಮಾಡೋದೇ ಇಲ್ಲ, ನಾನು ಕುಡಿಯೋದೇ ಇಲ್ಲ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಅಂದ್ರೆ ನಾನು ಯಾವಾಗ್ಲಾದ್ರೂ ಒಂದ್ಸತಿ ನಾನು ಕುಡಿತೀನಿ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಬಹುದು. ಆದ್ರೆ ಇಲ್ಲಿ 0% ಅಂತ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ನೀವೇನ್ ಮಾಡ್ತೀರಾ? ಇಲ್ಲೊಂದು ಕ್ಲೂನು ನಿಮ್ ಮಕ್ಳಿಗೆ ಕೊಡ್ತಾ ಇದ್ದೀರಾ ಅಲ್ವಾ? ನಾನು ಯಾವಾಗ್ಲೂ ರಾತ್ರಿ ಹೊತ್ತಲ್ಲಿ ಕಾಫಿ ಕುಡಿಯೋದಿಲ್ಲ. ನೆವರ್. ಸೂಪರ್. ಇಲ್ಲಿ ನೀವು ಆಪ್ಷನ್ಸ್ ತೋರಿಸ್ತಿದ್ದೀರಾ, ಯಾಕೆ ಅದನ್ನ ಚೂಸ್ ಮಾಡ್ಬೇಕಂತಾನು ನೀವು ಹೇಳಂಗಾಗತ್ತೆ ಅಲ್ವಾ? ನೋಡೋಣ ಸರಿ ಇದೆಯಾ ಅಂತ. ಸೂಪರ್. ಇದು ಒಂದು ಟೆಂಪ್ಲೇಟ್. 10%, only 10% chance. She dash gets sick since she takes good care of her health. ಯಾವಾಗ್ಲಾದ್ರೂ ಅವಳಿಗೆ ಹುಷಾರಿಲ್ದೆ ಹೋಗತ್ತೆ. ಯಾಕಂದ್ರೆ ಅವಳು ಮೋಸ್ಟ್ಲಿ ಅವಳು ಚೆನ್ನಾಗಿ ನೋಡ್ಕೊಳ್ತಾಳೆ, ಅವಳ ಹೆಲ್ತ್ ನ ಚೆನ್ನಾಗೇ ನೋಡ್ಕೊಳ್ತಾಳೆ. ಯಾವಾಗ್ಲಾದ್ರೂ ಅವಳಿಗೆ ಹುಷಾರಿಲ್ದೆ ಹೋಗೋದು ತುಂಬಾ Hardly ever. ಹಾರ್ಡ್ಲಿ ಎವರ್. ಯಾವಾಗ್ಲೂ ಇಫ್ ದ ಫ್ರೀಕ್ವೆನ್ಸಿ ಇಸ್ ಮೋರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಈ ಸಿಂಪ್ಟಮ್ಸ್ ನ ಉಪಯೋಗಿಸ್ತೀವಿ ಅಂತ ಹೇಳ್ತೀರಾ ಅಲ್ವಾ? ನಿಮ್ಗೆ ಹೇಳ್ಬೇಕಾಗಂತಿಲ್ಲ, ನೀವು ಈ ತರ ಎಲ್ಲ ಉಪಯೋಗಿಸ್ಬೋದು, ಈ ತರ ಎಲ್ಲ ಹೇಳ್ಬೋದು ಮಕ್ಳ ಹತ್ರ. ಅದಕ್ಕೋಸ್ಕರ ನಾನು ಹೇಳ್ತಿರೋದು. If you are aware of it, I know it very well. We dash order pizza on Fridays. Sometimes. ನಾವು ಜಾಸ್ತಿ ಸತಿ ಮಾಡಿದ್ರೆ ಅವಾಗ ಆಫನ್ ಅಂತ ಮಾಡ್ಬೋದು. ಸಮಟೈಮ್ಸ್ ಗಿಂತ ಹೆಚ್ಚಾಗಿದ್ರೆ ಆಫನ್ ಅಂತ ಹೇಳ್ತೀವಿ ಅಂತ ಹೇಳ್ಬೋದು. He dash forgets to reply to messages. Often. Okay. Often forgets to reply to messages. They dash go shopping on Saturdays. 80%. Usually. Their pattern of doing their shopping. Usually. Super. Usually go on shopping on Saturdays. 100%. My mom dash reminds me to take an umbrella when it rains. ಯಾವಾಗ್ಲೂ ಅಮ್ಮ ಮನೇಲಿ ಯಾವಾಗ್ಲೂ ನೆನ್ಪು ಮಾಡ್ತಾನೆ ಇರ್ತಾರಲ್ವಾ? ಹೊರಗಡೆ ಹೋಗುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಯಾವಾಗ್ಲೂ ರಿಮೈಂಡ್ ಮಾಡೋದು. ರಿಮೈಂಡರೇ ಅಮ್ಮನೇ ನಮ್ಗೆ ಹೇಳ್ತೀರಾ. ಆಲ್ವೇಸ್. I dash carry a water bottle with me. 100%. ಯಾವಾಗ್ಲೂ ಅಂತ ಬರುವಾಗ ಇಲ್ಲಿ ಯಾವ್ದು ಚೂಸ್ ಮಾಡ್ತೀರಾ ಅಂತ ಕೇಳ್ತೀರಾ. ಸಮಟೈಮ್ಸ್ ಅಂತ ಅವಾಗ ಅವ್ರು ಖಂಡಿತ ಆಲ್ವೇಸ್ ಅನ್ನೋ ಆಪ್ಷನ್ ನ ಚೂಸ್ ಮಾಡ್ತಾರೆ. ಯಾಕಂದ್ರೆ ಈ 100% ಅನ್ನೋದು ಒಂದು ಕ್ಲೂ ವರ್ಡ್ ಆಗ್ಬಿಡತ್ತೆ ಅವ್ರಿಗೆ ಅಲ್ವಾ? ಅವ್ರಿಗೆ ಆ ಕ್ಲೂ ವರ್ಡ್ ಆಗಿ ಬಂದ್ಬಿಡತ್ತೆ ಈ ಆಲ್ವೇಸ್ ಅನ್ನೋದು. He dash skips his morning workout. ಮಾಡೋದೇ ಇಲ್ಲ, ಅವ್ನು ಮಾರ್ನಿಂಗ್ ವರ್ಕೌಟ್ ನ ಸ್ಕಿಪ್ ಮಾಡೋದೇ ಇಲ್ಲ. ಒಂದ್ಸತಿನೂ ಮಾಡದೇ ಇರೋ ಕಾರಣನೇ ಇಲ್ಲ, ಮಾಡೋದೇ ಇಲ್ಲ. ನೆವರ್. ಕರೆಂಟ್
They dash watch the TV news on TV. I'm sorry, they dash watch the Hardly ever. news on TV. Hardly ever. Hardly ever. Okay. 0% ಇತ್ತಂದ್ರೆ ನೆವರ್ ಅಂತ ಹೇಳ್ತಿದ್ವಿ ಅಂತಾನು ಹೇಳ್ಬೋದು ಇದರಲ್ಲಿ. She dash goes for a walk after lunch. Sometimes. Sometimes. ಇದು ಕ್ವೆಶನ್ಸ್ ಆನ್ಸರ್ಸು ಸರಿ ಇತ್ತಾ ನೋಡೋಣ ಒಂದ್ಸತಿ. ಈ ತರ ಕ್ವೆಶನ್ಸ್ ಅದ್ರ ಪಕ್ಕದಲ್ಲಿರೋ ಆನ್ಸರ್ಸ್ ಸರಿ ಇತ್ತಾ ಇಲ್ವಾ? ರೈಟ್ ಆನ್ಸರ್ ಬೋಲ್ಡ್ ಅಲ್ಲಿ ಕೊಟ್ಟಿರ್ತಾರೆ. ಕೇಳಿರೋ ಪ್ರಶ್ನೆಗೆ ಆನ್ಸರ್ ಯಾವ್ದಂತ ಗೊತ್ತಾಗ್ಬಿಡತ್ತೆ, ಹೈಲೈಟ್ ಆಗೋ ಇರತ್ತೆ ಇದ್ರಲ್ಲಿ. ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಅಂತ ಬರುವಾಗ ನಮ್ಗೆ ಸಿಮ್ಯುಲೇಷನ್ ವಿಡಿಯೋ ರಿಯಲ್ ಟೈಮ್ ಆಗಿ ಮಾಡೋ ತರ ಇರಲ್ಲ. ಗೇಮಿಫಿಕೇಶನ್ ಆಗಿ ನಾವು ಮಾಡಿ ಅವ್ರನ್ನ ಚೆನ್ನಾಗಿ ಆ ಕಾನ್ಸೆಪ್ಟ್ ನ ತಿಳಿಸ್ಬೋದು ಅಲ್ವಾ? ಸೊ ದಟ್ ಈಸ್ ಒನ್ ಪ್ಲಾಟ್ಫಾರ್ಮ್ ದಟ್ ವಿ ಆರ್ ಯೂಸಿಂಗ್, ದಟ್ ಈಸ್ ವರ್ಡ್ ವಾಲ್. ಸೊ ಇವತ್ ಮಾಡಿರೋ ನಾನ್ ಈ ಸೆಷನ್ ಅಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು, ಏನಾದ್ರೂ ಕೇಳ್ಬೇಕಂತಿತ್ತಂದ್ರೆ ನೀವು ಕೇಳ್ಬೋದು. ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತಂದ್ರೆ ನೀವು ಕೇಳ್ಬೋದು. Any query or any clarification that you need from my end, you can please ask me. Ma'am, do you have a particular app for this? Yes, What you this- have shown now, this displays. Do you have a particular app for that? Yes, this isn't an app. This is a portal wherein if you Google it as Word Wall. Okay, Word wall. Word Wall. WORDWALL. Okay, ma'am. Thank you. Word Wall. If you search, you will get n number of options over there. Like from grade wise, you'll get it. It's a tailor made. You get all set of questions. If at all you want, you can frame your questions. That is also Okay, ma'am. available. That option is also there. But all of a sudden, if you have taught a topic and you want a set of questions that has to be played in a form of game, it is readily available, wherein you can make use of it. Okay. Any other doubts? Anyone? When do we have the next class? Or today's session, ma'am? Today you are asking when we are having the next session. Next day. Tomorrow, as usual, it's at 10 to 11:30. Again in the afternoon, 12 to 1:30. Afternoon 3 to 4:30. Okay. Today we are having again. Ma'am, 8 batch classes is over, no? Yes, 9 batches, sir. 9 batches are there. Any doubts pertaining to this word wall, something like that, you may please ask me. Tomorrow will you teach another topic or will Yes, you I just- am. No, it is not going to be the same. It's a different set of topics that we're going to see. How long it goes, ma'am, classes? Tomorrow, long? then? It is until Wednesday, sir. Okay, ma'am. Thank you. Ah. Thank you, madam. No doubt. Thank you, sir. Thank you so much. Thank you, Thank you, everyone. ma'am. No doubt, sir. Thank you, Thanks for ma'am. sharing the. Have a good day. Thank you, ma'am. Good day. Thank you. Thank you very much. ಶುರುವಾಗುತ್ತೆ 3 ದಿನ ಇರ್ತದೆ. Thank you so much. Ma'am, when is the next session? Today? At 3, sir. At 3? It's at 3. Yes. It's at at 3. Same topics, sure? Yes. For today, it is same set of topics. Oh. Tomorrow, it is going to be a different one.
Okay. I hope you enjoyed the session. It was quite informative to you as well. I hope it's Yeah, ma'am. It's informative and enjoyable. thank you. ಬರ್ತೇವೆ ಸರ್ ಇಂಗ್ಲಿಷ್. ದೇವರಾಜ್ ಎಸ್. ಥ್ಯಾಂಕ್ ಯು ಮೇಡಮ್. ಓಪನ್ ಮಾಡಿದ. Thank you, sir. ದೇವರಾಜ್ ಎಸ್ ಇಲ್ಲಿ ಬಂದಿತ್ತು ನೋಡಿ, ಬರೀ ಸರ್ ನೋಡಿ ಸರ್. ಅವರೊಬ್ಬರೇ ಇರೋದು. ಈಗ ಬಂದ್ರ ಸರ್ ನೋಡಿ. ಬರ್ರಿ ನೀವು 42 ಜನ ಜಾಯ್ನ್ ಆಗ್ಯಾರ.